ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂಥ ಆತ್ಮಪೂರ್ವಕ ವಂದನೆಗಳು. ಹೇಗಿದ್ದೀರಿ ಎಲ್ಲರೂ? ನಿಮ್ಮ ಧ್ಯಾನದ ಅಭ್ಯಾಸ ಹೆಂಗೆ ನಡೆದದ ರೀ? ಓಕೆ ಸ್ನೇಹಿತರೆ, ನಾವು ಧ್ಯಾನ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಂಡಿವ್ರಿ. ಧ್ಯಾನದ ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಂಡೀವಿ. ಯಾವ ಥರ ಕೂಡಬೇಕು ಧ್ಯಾನಕ್ಕೆ, ಆಸನ ಹೆಂಗೆ ಮಾಡುವ ವಿಧಾನ ತಿಳ್ಕೊಂಡಿವಿಲ್ಲ. ಓಕೆ, ಅದು ನಿಮ್ಗೆಲ್ರಿಗೂ ಸರಳ ರೀತಿಯಲ್ಲಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ರೀ. ಇನ್ನು ಈ ಒಂದು ಧ್ಯಾನವನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ, ಕೈ ಬೆರಳನ್ನು ಈ ರೀತಿ ಜೋಡಿಸ್ಕೊಂಡು ಕಣ್ಮುಚ್ಚಿ ಒಂದು ಒಳ್ಳೆ ಮ್ಯೂಸಿಕನ್ನು ಹಾಕ್ಕೊಂಡು, ಆಮೇಲೆ ಯಾವುದೇ ಒಳಗಡೆನ ಯಾವುದೇ ಕ್ರಿಯೆ ಇಲ್ಲದೆ, ಮನಸ್ಸಿನ ಒಳಗಡೆ ಯಾವುದೇ ಕ್ರಿಯೆ ಇಲ್ಲದೆ ನಾವೇನು ಮಾಡ್ತೀವಿ, ಉಸಿರಾಟವನ್ನು ಗಮನಿಸೋಕೆ ಶುರು ಮಾಡ್ತೀವಿ ರೀ. ಓಕೆ, ಈ ಉಸಿರಾಟವನ್ನು ಗಮನಿಸೋದಕ್ಕೆ ಶುರು ಮಾಡಿದಾಗ ಏನೆಲ್ಲ ಬದಲಾವಣೆಗಳಾಗ್ತಾವೆ. ನಾವು ಧ್ಯಾನಕ್ಕೆ ಸುಖಮಯ ಆಸನದಾಗ ಕೂತಿರ್ತೀವಿ ರೀ. ಓಕೆ, ಭಾಳಷ್ಟು ಜನ ತಾವು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಿ. ಕೆಲವಷ್ಟು ಜನ ಹೇಳ್ಯಾರು, ಧ್ಯಾನಕ್ಕೆ ಕೂತಾಗ ಕತ್ತು ಈ ರೀತಿ ಬಾಗಿರ್ತೈತಲ್ರಿ, ಆಮೇಲೆ ಧ್ಯಾನಕ್ಕೆ ಕೂತಾಗ ಭಾಳಷ್ಟು ಕಿರಿಕಿರಿ ಆಗ್ತೈತಿ ಶರೀರದೊಳಗೆ, ಆಮೇಲೆ ವಿಚಾರಗಳು ಭಾಳ ಬರ್ತಾವೆ, ಆಮೇಲೆ ಧ್ಯಾನಕ್ಕೆ ಕುಂತಾಗ ಒಂದಷ್ಟು ನಿದ್ದೆ ಬಂದಂಗೆ ಆಗ್ತೈತಿ. ಇದೆಲ್ಲ ಯಾಕೆ ಆಗ್ತೈತಿ? ಆಮೇಲೆ ಭಯ ಅನ್ನೋದು ಐತಿ ನಮ್ಗೆ. ಆಮೇಲೆ ಧ್ಯಾನ ಮಾಡೋದ್ರಿಂದ ಎಂಗ್ಸೈಟಿ ಅನ್ನೋದು, ಡಿಪ್ರೆಷನ್ ಅನ್ನೋದು ಎಲ್ಲ ಹೋಗ್ತತೇನ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನ ತಾವು ಎಲ್ಲ ತಿಳಿಸಿರಿ ಸ್ನೇಹಿತರೆ. ಅದೆಲ್ಲದಕ್ಕೂ ನಾವು ಒಂದಷ್ಟು ಸೂಕ್ತ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ್ರಿ. ಓಕೆ, ಇನ್ನು ಪ್ರತಿನಿತ್ಯ ಧ್ಯಾನವನ್ನು ಕಲಿತ ನಂತರ ಒಂದು ಆಸಕ್ತಿ ಮೂಡ್ತೈತ್ರಿ. ಏನಪ್ಪ ಇದು ಧ್ಯಾನಕ್ಕೆ ಒಂದು 10 ನಿಮಿಷ ಕುಂತಾಗ ಏನೋ ಒಂದಿಷ್ಟು ರಿಲೀಫ್ ಅನಿಸ್ತೈತಲ್ಲ, ಇದನ್ನು ಜಾಸ್ತಿ ಯಾಕೆ ಮಾಡಬಾರ್ದು ಅಂತ ಅನಿಸ್ತೈತ್ರಿ. ಓಕೆನಾ? ಸೊ ಆ ರೀತಿ ಅನಿಸಿದಾಗ ನೀವು ಆ ಒಂದು ಅನಿಸಿಕೆಯನ್ನು ತಳ್ಳಿ ಹಾಕಬೇಡ್ರಿ. 10 ನಿಮಿಷ ಇದ್ದದ್ದು 20 ನಿಮಿಷಕ್ಕೆ ಬದಲಾಗ್ತೈತಿ, 20 ನಿಮಿಷ ಇದ್ದದ್ದು 30 ನಿಮಿಷಕ್ಕೆ ಬದಲಾಗ್ತೈತೆ ರೀ. ಸೊ ಅಂದರೆ 5 ನಿಮಿಷ ಹೆಚ್ಚಾಗ್ತಾ ಹೋಗ್ತೈತಿ. ಅದು ಸಹಜ ಸ್ವಾಭಾವಿಕ ಬದಲಾವಣೆ. ಓಕೆ, ನಿಮ್ಮ ಬುದ್ಧಿಗೆ ಸರಿ ಅನಿಸಿದ್ದನ್ನು ದೇಹ ಮಾಡೋಕ್ಕೆ ಶುರು ಮಾಡ್ತೈತೆ ರೀ. ಇದು ಮನಸ್ಸಿಗೆ ಸರಿ ಅನಿಸೋದಲ್ಲ, ಇದು ಬುದ್ಧಿಗೆ ಸರಿ ಅನಿಸತ್ತೆ ರೀ. ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗ್ಲಕ್ಕೈತಿಪ್ಪ ಅಂತಂದ್ರೆ ಇನ್ನೊಂದಿಷ್ಟು ಯಾಕೆ ಕುಂಡ್ರಬಾರ್ದು ಅಂತ ಅನಿಸ್ತೈತಿ. ಆ ರೀತಿ ಕುಂತಾಗ ಈಗ ನಾನು ನಿನ್ನೆ ಒಂದಷ್ಟು ಕಳೆದ ವಿಡಿಯೋನಾಗ ನಾನು ಹೇಳಿನ್ರಿ, ಏನಪ್ಪ ಅಂದ್ರೆ ಧ್ಯಾನಕ್ಕೆ ಯಾಕೆ ಹಿಂಗೆ ಕುಂಡ್ರಬೇಕು, ನೀವು ಮಾಡೋ ವಿಧಾನ ಹೇಳಿದ್ನಲ್ಲ ನಾನು, ಯಾಕೆ ಇದೇ ಥರನ ಕೂಡಬೇಕು, ಅದಕ್ಕೆ ಏನು ಕಾರಣ ಅಂತಂದ್ರೆ, ಈಗ ಸಾಮಾನ್ಯವಾಗಿ ರೀ ಧ್ಯಾನಕ್ಕೆ ಕುಂತಾಗ ಎನರ್ಜಿ ಬರ್ತೈತಿ, ನಾವು ಎನರ್ಜಿ ಕಳ್ಕೊತೀವಿ, ಮಾತಾಡಿ ಕಳ್ಕೊತೀವಿ, ಧ್ಯಾನ ಕುಂತಾಗ ಹೆಚ್ಚು ಪಡ್ಕೋತೀವಿ, ಎನರ್ಜಿ 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 ಅಂತ ನಾವು ಮಾತಾಡ್ಲಕತ್ತೀವಿ ರೀ. ಹಾಗಾದ್ರೆ ಆ ಎನರ್ಜಿ ಯಾವುದು? ನಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ತಕ್ಕಂತಹ ಆ ಎನರ್ಜಿ ಯಾವುದು ಅಂದ್ರೆ ವಿಶ್ವಮಯ ಪ್ರಾಣಶಕ್ತಿ. ನಾವು ಅದನ್ನು ಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ಪವರ್ ಅಂತ ಸಹಿತ ಕರಿತೀವಿ. ಏನಂದ್ರೆ ಸ್ನೇಹಿತರೆ, ನಾವು ಮಲ್ಕೊಂಡಿರೋ ಸಮಯದಾಗ ಅದನ್ನು 10% ಅಷ್ಟೇ ತಗೋತೀವಿ ರೀ. ಓಕೆ, ಆ ಧ್ಯಾನ ಅವಸ್ಥೆ ಒಳಗೆ ನಾವು ಅದನ್ನು 100% ತಗೋತೀವಿ. ಒಂದು 100% ಕಾಸ್ಮಿಕ್ ಎನರ್ಜಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಶುರು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳು ನಮ್ಮ ಶರೀರದಾಗ ಆಗ್ತಾವ್ರಿ. ಯಾಕೆ ನಾವು ಈ ರೀತಿ ಕೈ ಬೆರಳನ್ನ ಕ್ರಾಸ್ ಮಾಡಬೇಕು, ಮತ್ತು ಕಾಲು ಕುರ್ಚಿ ಮೇಲೆ ಕುಂತ್ರೆ ಕಾಲು ಎರಡನ್ನ ಕ್ರಾಸ್ ಮಾಡಬೇಕು, ಚಕ್ಕಂಬಕ್ಕ ಹಾಕಿ ನಾವು ಯಾಕೆ ಕುತ್ಕೋಬೇಕಪ್ಪ ಅಂದ್ರೆ 10% ಎನರ್ಜಿ ನಮ್ಮಲ್ಲೇ ಉಳಿತದೆ ರೀ. ಅಂದ್ರೆ ನಾವು ಅವಯವಗಳು ಬೇರೆ ಬೇರೆ ವಿಧಾನದಲ್ಲಿ ಇತ್ತಪ್ಪ ಅಂದ್ರೆ ನಮ್ಮ ಮನಸ್ಸು ಆ ಕಡೆಗೆ ಹರಿದು ಹೋಗ್ತತಿ. ಹಾಗಾಗಿ ಇನ್ನೊಂದು ಏನಪ್ಪ ಮೇನ್ ರೀಸನ್ ಅಂತಂದ್ರೆ, ಶಕ್ತಿ ನಮ್ಮ ಒಳಗಡೆನ ಸಂಗ್ರಹ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಕೈ ಬೆರಳನ್ನ ಈ ರೀತಿ ಜೋಡಿಸ್ಕೊಳ್ಳೋದು. ಓಕೆನಾ? ಯಾಕಪ್ಪ ಅಂತಂದ್ರೆ ಈ ಕೈ ಬೆರಳಿನ ಈ ತುದಿಗಳು 10 ಬೆರಳು, ಕಾಲಿನ 10 ಬೆರಳು ಅಂದರೆ 20 ಬೆರಳಿನ ಈ ಎಲ್ಲ ತುದಿಗಳು ಎನರ್ಜಿ ಪಾಯಿಂಟ್, ಶಕ್ತಿ ಕೇಂದ್ರಗಳು. ಓಕೆ, ಈ ಶಕ್ತಿ ಕೇಂದ್ರಗಳಿಂದ ನಮಗೆ ಶಕ್ತಿ ಬರ್ತೈತದ ರೀ. ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಸುತ್ತಮುತ್ತ ಒಂದು ಸರ್ಕಲ್ ಆಗಿರ್ತದೆ ರೀ. ಆ ಸರ್ಕಲ್ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಶಕ್ತಿಯ ಒಂದು ಸರ್ಕಲ್ ಅಂತ ಹೇಳ್ಬೋದು. ಈಗ ನೋಡಿ, ನಾವು ಕುಂತಲ್ಲೇ ಒಂದಷ್ಟು ಜಾಸ್ತಿ ಹೊತ್ತು ಕುಂಡ್ರಬೇಕು ಅನಿಸ್ತಾ ಇತ್ತಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಒಂದು ಸರ್ಕಲ್ ಏರ್ಪಟ್ಟಿರ್ತೈತೆ ರೀ. ಓಕೆ, ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನಾಗ ನಿಮ್ಗೆ ಹೇಳ್ತೀನಿ. ಈ ರೀತಿ ನಾವು ಕೈಯನ್ನು ಜೋಡಿಸಿ ಧ್ಯಾನಕ್ಕೆ ಕೂತಾಗ ನೋಡ್ರಿ, ನಿಮ್ಮ ಧ್ಯಾನ ಆಳವಾಗಿ ಹೋದಂಗೆ ಕೆಲವೊಬ್ರಿಗೆ ನಾವು ಹಿಂಗೆ ಜೋಡಿಸಿರುವಂಥ ಕೈ ಹಿಂಗೆ ಜೋಡಿಸಿದೀವಲ್ಲ ಅಂತ ಅನುಭವನೂ ಬರಂಗಿಲ್ಲ. ಕೆಲವೊಬ್ರಿಗೆ ಈ ಕೈ ಭಾಳ ಗಟ್ಟಿ ಹಿಂಗೆ ಹಿಡ್ಕೊಂಡಿಲ್ಲ ಅಂತ ಅನಿಸತ್ತೆ ರೀ. ಅನಿಸೈತಲ್ಲ ನಿಮಗೆ? ಆ ಥರ ಯಾರಿಗಾರೆ ಅನಿಸಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ. ಗಟ್ಟಿಂಗ್ ಹಿಡ್ಕೊಂಡಂಗೆ ಆಗಿರ್ತೈತಿ, ಅಥವಾ ನಾವು ಕೈನ ಈ ರೀತಿ ಕಟ್ಟಿಲ್ಲ ಅಂತ ಅನಿಸ್ತತಿ, ಅಥವಾ ಈ ಕಟ್ಟಿರ್ತಕ್ಕಂತಹ 2 ಕೈಗಳು ಭಾಳ ದೊಡ್ಡ ಆಗ್ಯಾವಲ್ಲ, ಭಾಳ ಭಾರ ಆಗೈತಿಲ್ಲ ಅಂತ ಕೂಡ ಅನಿಸ್ತೈತಿ. ಇದೆಲ್ಲ ಧ್ಯಾನದ ಪ್ರಾಥಮಿಕ ಅನುಭವ ಸ್ನೇಹಿತರೆ.
ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಸಮಹಕಾಯ ಶಿರೋಗ್ರೀವ ಅಂತ ಹೇಳ್ತಾರೆ. ಧ್ಯಾನದ ಅವಸ್ಥೆಗೆ ಯಾವ ರೀತಿ ಕೂತ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದಂದ್ರೆ ಸಮಹಕಾಯ ಶಿರೋಗ್ರೀವ. ನಾವು ಮೊದಲು ಬೆನ್ನೆಲುಬನ್ನ ನೇರವಾಗಿ ಇಟ್ಕೊಂಡು ಕುತ್ತಿಗೆ ಭಾಗವನ್ನ ನೇರವಾಗಿ ಇಟ್ಕೊಂಡು ಕೂತ್ಕೋಬೇಕು. ಅದು ಹೋಗ್ತಾ ಹೋಗ್ತಾ ಸಹಜವಾಗಿ ಸ್ವಾಭಾವಿಕವಾಗಿ ಏನಾಕೈತಿಪ್ಪ ಅಂದ್ರೆ ಕತ್ತು ಈ ರೀತಿ ವಾಲ್ತೈತ್ರಿ, ಇಲ್ಲ ಈ ರೀತಿ ಪಕ್ಕಕ್ಕೆ ವಾಲ್ಬೋದು, ಮುಂದ್ಗಡೆನೂ ವಾಲ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂತಂದ್ರ ಧ್ಯಾನ ಅವಸ್ಥೆ ಒಳಗ ಶರೀರ ತನಗೆ ಇಷ್ಟವಾದಂತಹ ತನ್ನ ಸುಖಮಯ ಆಸನವನ್ನ ಯಥಾವತ್ತಾಗಿ ಪಡಿತದರಿ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎನರ್ಜಿ ಬರ್ತೈತೇನೋ, ಎನರ್ಜಿ ಕಮ್ಮಿ ಬರ್ತೈತೇನೋ ಆ ರೀತಿ ಅನ್ಕೊಳಕ್ ಹೋಗ್ಬೇಡ್ರಿ. ಓಕೆ, ನಿಮಗೆ ಎನರ್ಜಿ ಎಷ್ಟು ಪ್ರಮಾಣದಲ್ಲಿ ಬರಬೇಕೋ ಅಷ್ಟು ಪ್ರಮಾಣದಲ್ಲಿ ಎನರ್ಜಿ ಬರ್ತಾ ಇರುತ್ತೆ. ಓಕೆ, ಎಸ್, ಇದು ಕ್ಲಿಯರ್ ಆಯ್ತಲ್ಲ. ಇನ್ನು ಮುಂದೆ ಏನಪ್ಪ ಅಂತಂದ್ರೆ ನಾವು ಕೈ ಜೋಡಿಸಿರ್ತೀವ್ರಿ, ಧ್ಯಾನಕ್ಕೇನೋ ಕುಂತಿರ್ತೀವಿ, ಸ್ವಲ್ಪ ನಮ್ಮ ಗಮನ ಆಚೆ ಈಚೆ ಹೋಗ್ತದ್ರಿ. ಒಬ್ರು ಯಾರೋ ಸ್ನೇಹಿತರು ಮ್ಯೂಸಿಕ್ ಭಾಳ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿರಿ. ಅಫ್ಕೋರ್ಸ್ ಒಬ್ಬರಿಗೆ ಸಂಗೀತ ಬ್ಯಾಡ್ ಅನಿಸತ್ರಿ ಧ್ಯಾನ ಕುಂತಾಗ, ಇನ್ನೊಬ್ಬರಿಗೆ ಸಂಗೀತ ಬೇಕು ಅಂತ ಅನಿಸ್ತತಿ. ಅದು ನಿಮ್ಮ ಆಯ್ಕೆ ಸ್ನೇಹಿತರೆ. ನಿಮಗೆ ಧ್ಯಾನ ಕುಂತಾಗ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಬೇಕು ಅಂತ ಅನಿಸಿದ್ರೆ ನೀವು ಹಾಕೋಬೋದು, ಇಲ್ದಿದ್ರೆ ಬೇಡ. ಇದು ನೀವು ಚಾಯ್ಸ್ ಅಂತ ಇಟ್ಕೊರಿ. ಆದ್ರೆ ಒಂದು ಹೇಳ್ತೀನಿ ರೀ, ಧ್ಯಾನ ಮತ್ತು ಸಂಗೀತಕ್ಕೆ ಅವಿನಾಭಾವ ಸಂಬಂಧ ಐತ್ರಿ. ನೀವು ಎಲ್ಲಾದ್ರೂ ಒಂದು ಸಂಗೀತ ಸಭೆ ಒಳಗೆ ಹೋಗಿ ಕುಂತಿರ್ತೀರಿ ಅಂತ ತಿಳ್ಕೊರಿ. ನಿಮಗೆ ಗೊತ್ತಿಲ್ಲನ ನೀವು ಒಂದು ಅಲೌಕಿಕ ಲೋಕಕ್ಕೆ ಹೋಗಿರ್ತೀರಿ, ಹೌದಾ? ಅಲೌಕಿಕ ಅಂತಂದ್ರೆ ಲೌಕಿಕ ಲೋಕದಿಂದ ನೀವು ಒಂದು ಸಂಗೀತ ಲೋಕದೊಳಗೆ ವಿಹಾರ ಮಾಡ್ತಿರ್ತೀರಿ, ಮೈ ಮರ್ತಿರ್ತೀರಿ ನೋಡ್ರಿ. ಹಂಗ ಸಂಗೀತಕ್ಕೆ ನಮ್ಮನ್ನ ತನ್ಮಯರಾಗಿಸುವಂತಹ ಶಕ್ತಿ ಐತ್ರಿ, ನಮ್ಮನ್ನ ಹೀಲಿಂಗ್ ಮಾಡುವಂತಹ ಶಕ್ತಿ ಐತ್ರಿ. ಹಾಗಾಗಿ ಸ್ನೇಹಿತರೆ ಏನು ಮಾಡ್ರಿ ಅಂತಂದ್ರೆ, ನೀವು ಧ್ಯಾನಕ್ಕೆ ಕುಳಿತ ಸಮಯದಲ್ಲಿ ಒಂದು ಕೊಳಲನಾದನವನ್ನು ಅಥವಾ ವಯಲಿನನ್ನು ಅಥವಾ ಶಹನಾಯಿಯನ್ನು ಅಥವಾ ಪಿಟೀಲು ವಾದನದ ಒಂದಷ್ಟು ಸಂಗೀತ, ಸ್ವರ ಸಂಗೀತ ಅಂತ ಸಿಗ್ತಾವ್ರಿ. ಅದನ್ನು ನೀವು ಹಾಕ್ಕೊಂಡು 1 ಗಂಟೆ 20 ನಿಮಿಷ, 1 ಗಂಟೆ 1.5 ಗಂಟೆ ಈ ರೀತಿ ನೀವು ಕುತ್ಕೋತಾ ಹೋಗ್ಬೋದು. ಸೊ ಸಂಗೀತ ಅನ್ನೋದು ಕೂಡ ಧ್ಯಾನಕ್ಕೆ ಬೇಕು. ನಾನು ಕಡ್ಡಾಯ ಅಂತ ಹೇಳ್ತಾ ಇಲ್ರಿ, ಇದನ್ನು ನಿಮ್ಮ ಮೇಲೆ ಬಿಡ್ತೀನಿ ಆಯ್ಕೆ. ನೀವು ಬೇಕು ಅಂದ್ರೆ ಹಾಕೋಬೋದು, ಬೇಡ ಅಂದ್ರೆ ನೀವು ಸೈಲೆನ್ಸಲ್ಲೂ ಸಹ ಮೆಡಿಟೇಷನನ್ನು ಮಾಡಬಹುದು. ಓಕೆ, ಅಗದಿ ಆರಾಮ್ಸೆ ಹೇಳತ್ತನ್ರಿ, ಆರಾಮಾಗಿ ತಿಳ್ಕೊರಿ. ಏನು ನೀವು ಜಾಸ್ತಿ ಇದನ್ನು ಏನೈತಿಪ್ಪ ಅಂತೇಳಿ ಭಾಳ ತಲೆ ಭಾರ ಮಾಡ್ಕೋಬೇಡ್ರಿ. ಓಕೆ, ಕೆಲವೊಂದ್ಸತಿ ಏನಾಗ್ತೈತಿಪ್ಪ, ಧ್ಯಾನ ಕುಂತಾಗ ಕಾಲಂತೂ ಜುಮ್ ಬರ್ತಾವ್ರಿ, ಕಾಲು ವಿಪರೀತ ನೋವು ಬರ್ತೈತಿ. ಸ್ವಲ್ಪ ಕಾಲಿನ ಸಮಸ್ಯೆ, ನೋವಿನ ಸಮಸ್ಯೆ ಇತ್ತಪ್ಪ ಅಂದ್ರೆ ಇನ್ನೂ ವಿಪರೀತ ನೋವು ಕಾಣಿಸ್ಕೊತೈತಿ. ಆಮೇಲೆ ದೇಹದ ಹಲವಾರು ಭಾಗಗಳಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆದಂಗೆ ಆಗ್ಬೋದು, ಇರುವೆ ಕಡ್ದಂಗೆ ಆಗ್ಬೋದು, ಆಮೇಲೆ ಇರುವೆ ಹರಿದಾಡ್ದಂಗೆ ಆಗ್ಬೋದ್ರಿ. ಆಮೇಲೆ ಬೆನ್ನು ಭಾಗ ಇರ್ಬೋದು, ತಲೆ ಭಾಗ ಇರ್ಬೋದು, ಸೊಂಟ ಭಾಗ ಇರ್ಬೋದು, ಅಥವಾ ಕೈಗಳಲ್ಲಿ ನೋವು. ಅಂದ್ರೆ ನಿಮ್ಮ ದೇಹದ ಯಾವುದೇ ಭಾಗದೊಳಗೆ ನೋವು ಕಾಣಿಸ್ಕೋಬಹುದು. ಓಕೆನಾ? ಆ ನೋವು ಯಾಕೆ ಬರ್ತೈತಪ್ಪ ಅಂತಂದ್ರೆ ಶುದ್ಧಿ ಆಗೋದಕ್ಕೆ ಬಂದಿರ್ತೈತ್ರಿ. ಈಗ ನೋಡ್ರಿ, ನೀವು ಧ್ಯಾನಕ್ಕೆ ಕುಂಡ್ರಕ್ಕಿಂತ ಮುಂಚೆನೂ ಆ ನೋವು ಇರೋದಿಲ್ಲ, ಧ್ಯಾನ ಮುಗಿದ ನಂತರವೂ ಸಹ ಆ ನೋವು ಇರೋದಿಲ್ರಿ. ಯಾಕಪ್ಪ ಅಂತಂದ್ರೆ ಧ್ಯಾನಕ್ಕೆ ಕುಳಿತಾಗ ಆ ನೋವು ವ್ಯಕ್ತ ಆಕೈತ್ರಿ, ಅಂದ್ರೆ ಹೊರಗೆ ಬರ್ತೈತಿ. ಯಾಕಂತಂದ್ರೆ ಅದು ಶುದ್ಧಿ ಆಗ್ತಿರ್ತೈತಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ಈಗ ನಾವು ವೈದ್ಯರ ಬಳಿಗೆ ಹೋಗಿರ್ತೀವಿ, ಏನೋ ಒಂದಿಷ್ಟು ಶರೀರಕ್ಕೆ ಗಾಯ ಆಗೈತಿ ಅನ್ಕೋರಿ. ಅದೊಂದಷ್ಟು ದಿವಸ ನೀವು ಶರೀರಕ್ಕೆ ಗಾಯ ಹಂಗೆ ಬಿಟ್ರಿ ಅಂತಂದ್ರೆ ಅದು ನಿಮ್ಗೆ ನೋವಿನ ಅನುಭವ ಇರೋದಿಲ್ಲ. ಆದರೆ ಇದನ್ನದು ವಾಸಿ ಆಗಿರಂಗಿಲ್ಲ. ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಹೋಗಿಂತ ಮುಂಚೆ ನೋವು ಇರೋದಿಲ್ಲ. ಹೋದ ನಂತರ ಡಾಕ್ಟ್ರ್ ಏನು ಮಾಡ್ತಾರ್ರಿ, ಅದನ್ನು ಮತ್ತೆ ಪುನಃ ಗಾಯ ಮಾಡ್ತಾರ್ರಿ, ಹೊಸ ಗಾಯ ಮಾಡಿ ಒಂದಿಷ್ಟು ಔಷಧಿ ಉಪಚಾರ ಹಾಕ್ತಾರ್ರಿ. ಯಾಕೆ? ಅದು ಶಾಶ್ವತವಾಗಿ ಗಾಯ ಮಾಯಲಿ ಅಂತ ಹೇಳಿ. ಹಂಗೆ ಏನಾಗ್ತದಪ್ಪ ಅಂದ್ರೆ, ಧ್ಯಾನಕ್ಕೆ ಕೂತಾಗ ಆಸ್ಟ್ರಲ್ ಸರ್ಜರಿ ಅನ್ನೋದು ನಡೀತೈತ್ರಿ. ಅಂದ್ರೆ ಸೂಕ್ಷ್ಮ ಮಟ್ಟದಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಡ್ಯಾಮೇಜ್, ನಮ್ಮ ಸೊಂಟ ನೋವು ಇರ್ಬೋದು, ಅಥವಾ ಮೈಗ್ರೇನ್ ತಲೆನೋವು ಇರ್ಬೋದು, ಅಥವಾ ಹೊಟ್ಟೆ ನೋವು ಇರ್ಬೋದು, ನಿಮ್ಮ ಕೀಲು ನೋವು ಇರ್ಬೋದು, ಯಾವುದೇ ನರದೋಷ ಇರ್ಬೋದು, ಯಾವುದೇ ಇರಲಿ ಸ್ನೇಹಿತರೆ, ಆ ಭಾಗದಲ್ಲಿ ನೋವು ಕಾಣಿಸ್ಕೋತೈತ್ರಿ. ಆಗ ತಿಳ್ಕೊಂಬಿಡ್ರಿ, ಆ ನೋವು ಸ್ವಚ್ಛ ಆಗ್ಲಕತ್ತತಿ ಅಂತ ತಿಳ್ಕೊರಿ. ಆ ಸಮಯದೊಳಗೆ ನೀವು ಪಟ್ನ ಈ ರೀತಿ ಕೈ ಬಿಡೋದಾಗ್ಲಿ, ಕಣ್ ತೆಗೆದಾಗ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. 1-2 ಬೇಡ 3 ನಿಮಿಷ ಆ ನೋವು ಇರ್ತೈತಿ. 3 ನಿಮಿಷದ ನಂತರ ಆ ನೋವು ಇರೋದಿಲ್ರಿ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ನೀವು ಹಾಗೆ ಕೂತ್ರಿ ಅಂತಂದ್ರೆ ಆ ನೋವು ಮತ್ತೆ ನಿಮ್ಮ ಜೀವನದೊಳಗೆ ಪುನಃ ಬರೋದಿಲ್ಲ. ಓಕೆ, ನಾ ಏನು ಹೇಳತ್ತೇನಪ್ಪ ಅಂತಂದ್ರೆ, ಧ್ಯಾನ ಮಾಡೋ ಅವಸ್ಥೆ ಒಳಗೆ, ಧ್ಯಾನದ ಅವಸ್ಥೆಯಲ್ಲಿ ಏನೆಲ್ಲ ಆಗ್ತೈತಿ ಮತ್ತು ಅದು ಯಾಕೆ ಆಗ್ತೈತಿ ಅನ್ನೋದನ್ನು ಹೇಳಕತ್ತೀನಿ. ಓಕೆ, ದೇಹದಲ್ಲಿ ನೋವು ಬರ್ತೈತಿ, ಆಮೇಲೆ ಕೈ ಬೆರಳನ್ನ ಈ ರೀತಿ ಜೋಡಿಸ್ಕೊಂಡಾಗ ಎನರ್ಜಿ ಸಂಗ್ರಹ ಆಗ್ತೈತಿ. ಇನ್ನು
ವಿಚಾರ ಬಗ್ಗೆ ಅಂತೂ ನಾನು ಸಾಕಷ್ಟು ಮಾಹಿತಿ ತಮಗೆ ತಿಳಿಸೀನಿ ರೀ. ವಿಚಾರ ಯಾಕೆ ಬರ್ತಾವೆ ಮತ್ತು ವಿಚಾರನ ಯಾವ ರೀತಿ ನಾವು ತಿಳಿ ಮಾಡೋದು ಅನ್ನೋ ವಿಚಾರನ ನಾನು ತಿಳಿಸೇನೆ. ಓಕೆ, ಇನ್ನೊಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಏನಪ್ಪ ಅಂದ್ರೆ, ಧ್ಯಾನ ಮಾಡ್ತಾ ಹೋದ ಹಾಗೆ ನಾವು ಉಸಿರಾಟದ ಕಡೆ ಗಮನ ಕೊಡೋಕೆ ಶುರು ಮಾಡ್ತೀವಿ. ಏನ್ರಿ ನೀವು ಉಸಿರಿನ ಕಡೆ ಗಮನ ಕೊಡಂತ ಹೇಳ್ತೀರಿ, ಆದ್ರೆ ಮನಸ್ಸು ನಿಂದಿರುವತ್ತು, ಏಕಾಗ್ರತೆ ಬರುವತ್ತು, ಕಾನ್ಸಂಟ್ರೇಷನ್ ಬರುವತ್ತು ಅಂತ ಸಾಕಷ್ಟು ಸ್ನೇಹಿತರು ಹೇಳಿರಿ. ಏನು ಸ್ನೇಹಿತರನ್ನು ಏನು ಮಾಡಕತ್ತೀವಿ ಗೊತ್ತನ್ರಿ, ಉಸಿರಿನ ಕಡೆಗೆ ಗಮನ ಅಂತ ಹೇಳಿದಾಗ ನಾವು ಏನು ಮಾಡೋಕೆ ಶುರು ಮಾಡ್ತೀವಿ ಅಂದ್ರೆ ರೀ, ಪಟ್ನ ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ಉಸಿರವನ್ನು ತಗೊಳ್ಳೋದು ಬಿಡೋದು, ಉಸಿರು ತಗೊಳ್ಳೋದು ಬಿಡೋದು ಮಾಡೋಕೆ ಶುರು ಮಾಡ್ತೀವಿ. ಹಿಂಗೆ ಮಾಡೋದ್ರಿಂದ ಏನಾಗ್ತತಿ ಅಂದ್ರೆ ರೀ, ತಲೆನೋವು ಬರ್ತೈತಿ, ಸುಸ್ತಾಗ್ತತಿ. ಚೆನ್ನಾಗಿ ನೆನ್ಪಿಟ್ಕೊರಿ, ಹೇಳುವಂಥ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಸಹಜ ಶ್ವಾಸ ಕ್ರಿಯೆಯನ್ನು ಗಮನಿಸುವುದು. ಸಹಜ ಅಂತಂದ್ರೆ, ಈಗ ನಾನು ಮಾತಾಡಕತ್ತೇನೆ ರೀ, ನೀವು ಕೇಳಿಸ್ಕೊಳಕತ್ತೀರಿ, ಈಗಲೂ ಉಸಿರಾಟ ನಡೆದೈತಿ. ನಾವು ಕೆಲಸ ಮಾಡುವಾಗೂ ಉಸಿರಾಟ ನಡೆದಿರ್ತೈತಿ, ಮಲಗಿರುವಾಗೂ ಉಸಿರಾಟ ನಡೆದಿರ್ತೈತಿ. ಅಂತಹ ಸಹಜವಾದ ಉಸಿರಾಟವನ್ನು ಗಮನಿಸೋದ್ರಿ. ಗಮನಿಸುವಿಕೆ ಅನ್ನೋದು ಆಯ್ತಪ್ಪ ಅಂದ್ರೆ ನಿಮಗೆ ಸುಸ್ತಾಗೋದಿಲ್ಲ, ತಲೆನೋವು ಬರೋದಿಲ್ಲ. ನೀವು ಏನು ಮಾಡಕತ್ತೀವಪ್ಪ ಅಂತಂದ್ರೆ, ಉಸಿರನ್ನು ತಗೊಳ್ಳೋದು ಬಿಡೋದು, ಅದ್ರ ಕಡೆ ಏಕಾಗ್ರತೆ ಕೊಡತ್ತಿದ್ರು ನಾವು. ಏಕಾಗ್ರತೆ ಕೊಡೋದಲ್ಲ ಸ್ನೇಹಿತರೆ, ಗಮನಿಸುವಿಕೆ, ಅಬ್ಸರ್ವೇಷನ್. ಓಕೆ, ಎಸ್, ಈ ರೀತಿ ಮಾಡ್ತಾ ಸಹಜವಾಗಿ ಕೂತ್ಕೋರಿ, ಆರಾಮ್ಸೆ ಟೈಮ್ ತಗೋರಿ, 10 ನಿಮಿಷ ಚಂದಂಗೆ ಕುಂಡ್ರಾಗ ಟೈಮ್ ತಗೋರಿ. ನೀವು ಪೂರ ರಿಲ್ಯಾಕ್ಸ್ ಆಗಿರಿ. ರಿಲ್ಯಾಕ್ಸ್ ಆದ ನಂತರ ನಿಧಾನವಾಗಿ ಕಣ್ಣು ಮುಚ್ತಾ ನಿಮ್ಮ ಕಣ್ಣು ಮುಂದೆ ಏನೇನು ಬರ್ತೈತಿಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡೋಕೆ ಶುರು ಮಾಡಿರಿ. ಒಂದು 5 ಬೇಡ 10 ನಿಮಿಷ ಆದ ನಂತರ ನಿಧಾನಕ್ಕೆ ನಿಮ್ಮ ಗಮನ ಸಹಜವಾಗಿನ ನಿಮ್ಮ ಉಸಿರಾಟದ ಕಡೆಗೆ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂದ್ರೆ, ಸ್ವಲ್ಪ ತಾಳ್ಮೆ ಇರಲಿ, ಅವಸರ ಬೇಡ್ರಿ. ಒಂದು ತಿಳ್ಕೊಂಬಿಡ್ರಿ ಸ್ನೇಹಿತರೆ, ಎಲ್ಲ ವಿಷಯಗಳಲ್ಲಿ ನಾವು ಅವಸರವನ್ನು ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಆದರೆ ಈ ಒಂದು ಧ್ಯಾನ ಅನ್ನುವಂತಹ ವಿಷಯದೊಳಗೆ ಅವಸರ ಅನ್ನೋದು ಬೇಡ್ರಿ. ಇದು ಪ್ರಕೃತಿ ಸಹಜವಾದಂತಹ ಕ್ರಿಯೆ. ನೀವು ಪ್ರಕೃತಿ ಸಹಜವಾಗಿ ಹೋದ್ರನ ನಿಮಗೆಲ್ಲವೂ ನಿಧಾನಗತಿಯಲ್ಲಿ ಲಭ್ಯ ಆಗ್ತೈತ್ರಿ. ಓಕೆ, ಎಸ್, ವಿಚಾರಗಳಂತೂ ಭಾಳ ಬರ್ತಾವ. ಉಸಿರಿನ ಕಡೆ ಗಮನ ಕೊಟ್ಟಂಗೆ ವಿಚಾರಗಳು ಬರೋದು ಸಹಜ. ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ, ವಿಚಾರ ಕಡೆ ಇರುವಂತಹ ಗಮನವನ್ನು ಉಸಿರಿನ ಕಡೆಗೆ ತರೋದ್ರಿ. ಸ್ವಲ್ಪ ಪ್ರಯತ್ನ ಮಾಡೋಣ. ಸ್ವಲ್ಪ ಪ್ರಯತ್ನ ಮಾಡ್ತಾ ಏನಾಕೈತಪ್ಪ ಅಂದ್ರೆ, ನಮಗೆ ಧ್ಯಾನ ಕೂತಾಗ ವಿಚಾರನ ಜಾಸ್ತಿ ಬರ್ತಾವ್ರಿ. ಸುಮ್ಮನೆ ಇದ್ದಾಗ ಬರೋದಿಲ್ಲ, ಧ್ಯಾನ ಕುಂತಾಗ ಬರ್ತಾವೆ. ಯಾವತ್ತಾದ್ರೂ ಯೋಚನೆ ಮಾಡಿರಿ, ಯಾಕೆ ಹಂಗೆ ಹಾಕಿರ್ಬೋದು? ನಾವು ಮಾತಾಡ್ಕೊಂತ ಕುಂತಾಗಿರೋದಿಲ್ಲ, ಊಟ ಮಾಡುವಾಗಿರೋದಿಲ್ಲ, ಟಿ ವಿ ನೋಡ್ತಿರ್ತೀವಿ ಆಗಿರೋದಿಲ್ಲ. ಆದ್ರೆ ಧ್ಯಾನಕ್ಕೆ ಕುಂತಾಗ ವಿಚಾರ ನಮಗೆ ಬರ್ಲಾಕತ್ತಾವಲ್ಲ. ಒಂದು ಚಂದಂಗೆ ನೆನ್ಪಿಟ್ಕೊರಿ, ಇನ್ನುಳಿದ ಎಲ್ಲ ಸಮಯದೊಳಗೆ ನಿಮ್ಗೆ ವಿಚಾರ ಅದಾವನ್ನೋದಾಗ ಗೊತ್ತಿರೋದಿಲ್ಲ. ಯಾವಾಗ ನೀವು ಉಸಿರಾಟ ಗಮನಿಸಕ್ಕೆ ಶುರು ಮಾಡ್ತಿರಲ್ಲ, ಆವಾಗ ನನ್ನ ವಿಚಾರ ಇಷ್ಟು ಅದಾವಲ್ಲ ಅಂತ ನಿಮಗೆ ಗೊತ್ತಾಕತಿ. ಅದಕ್ಕೆ ಧ್ಯಾನ ಅಂತ ಕರೀತಾರ್ರಿ. ಧ್ಯಾನ ಏನು ಮಾಡ್ತೈತಪ್ಪ ಅಂದ್ರೆ, ನಮ್ಮ ಮನಸ್ಸಿನಾಗ ಇರ್ತಕ್ಕಂತಹ ಎಲ್ಲ ಕಲ್ಮಶವನ್ನು ಹೊರಗೆ ಹಾಕ್ತಾ ಇರುತ್ತೆ. ಈಗ ನೀವು ಒಂದು ದೊಡ್ಡ ಹಾಲ್ ಐತೆ ಅಂತ ತಿಳ್ಕೊರಿ. ಎಷ್ಟೋ ವರ್ಷಗಳಿಂದ ಆ ಒಂದು ಹಾಲು ಹಾಗೆ ಉಳ್ದತ್ರಿ. ಒಂದು ಪಡ್ಸಾಲಿ, ಓಕೆ, ಒಂದು ಮನೆ ಐತೆ ಅಂತ ತಿಳ್ಕೊರಿ. 3-4 ವರ್ಷದಿಂದ ನೀವು ಹಂಗೆ ಬಿಟ್ಟರಿ, ಒಟ್ಟ ಕಸ ಹೊಡೆದಿಲ್ಲ. ನೀವು ಒಮ್ಮೆ ಕಸ ಹೊಡ್ಯೋಕೆ ಶುರು ಮಾಡ್ರಿ ಅಂತಂದ್ರೆ, ಒಂದು ದಿವಸದಾಗ ಕ್ಲೀನ್ ಆಕತ್ತೇನ್ರಿ ಅದು? ಒಂದು ವಾರದಾಗ ಕ್ಲೀನ್ ಆಕತಿ? ಇಲ್ಲ. ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಇಲ್ಲ ಅಂತಂದ್ರೆ 1 ತಿಂಗಳರೇ ಬೇಕು. ಪೂರ ನಾವಿರುವಂಥ ಮನೆ 4 ವರ್ಷ ಧೂಳು ಹೊಡೆಲ್ಲ ಹಂಗೆ ಬಿಟ್ಟಿವಪ್ಪ ಅಂತಂದ್ರೆ ಅದನ್ನು ಸ್ವಚ್ಛ ಮಾಡ್ಲಿಕ್ಕೆ 1 ತಿಂಗಳು ಬೇಕು. ಹಾಗಾದ್ರೆ ಸ್ನೇಹಿತರೆ, ಈ ದೇಹ, ಈ ಮನಸ್ಸು ನಮಗೆ ಎಷ್ಟೆಷ್ಟು ವಯಸ್ಸಾಗೈತೋ ಗೊತ್ತಿಲ್ಲ, ನಾವು ಯಾವ್ಯಾವ ವಯೋಮಾನದವರದೇವರೋ ಗೊತ್ತಿಲ್ಲ. ಹುಟ್ಟಿದಾಗಿಂದ ಇಲ್ಲಿ ತನಕ ನಾವು ಈ ಮನಸ್ಸನ್ನು, ಈ ದೇಹವನ್ನು ಎಷ್ಟು ಹೊಲಸು ಮಾಡಿರ್ತೀವಿ ರೀ. ನಮಗೆ ಹೊಲಸು ಮಾಡಿದ್ರ ಕಡೆ ಗಮನ ಇಲ್ಲ, ಎಷ್ಟು ಸ್ವಚ್ಛ ಆಗ್ಲಾಕತ್ತೈತಿ ಅನ್ನೋದ್ರ ಕಡೆ ಮಾತ್ರ ಗಮನ ಇರ್ತೈತಿ. ಹೌದಾ? ಅದಕ್ಕೆ ಹೇಳ್ತೀನಿ, ನಿಧಾನಗತಿಯಲ್ಲಿ ಹೋಗ್ರಿ. ಧ್ಯಾನದ ಬೆಳವಣಿಗೆಯನ್ನು ಅದರಷ್ಟು ಕದೆ ಆಗೋದಕ್ಕೆ ಬಿಟ್ಟುಬಿಡ್ರಿ. ಅವ್ರ ಧ್ಯಾನದ ಅನುಭವ ಹಂಗೈತಿ, ಇವ್ರದ್ದು ಹಿಂಗೈತಿ, ಮತ್ತು ನಂದ್ಯಾಕೆ ಹಿಂಗೈತಿ ಅಂತ ಅನ್ಕೋಬೇಡ್ರಿ. ಎಲ್ಲರೂ ಉಸಿರಾಟದ ಗತಿ ಒಂದೇ ಥರ ಇರ್ತೈತಿ ರೀ, ಆದರೆ ಎಲ್ಲರ ಧ್ಯಾನದ ಅನುಭವ ಬೇರೆ ಬೇರೆ ಇರ್ತೈತಿ. ಓಕೆ, ಇದನ್ನು ನೆನ್ಪಿಟ್ಕೊಂಬಿಡ್ರಿ. ಏನು ಬೇಡ, ನಾ ಇವತ್ತು ಧ್ಯಾನ ಕಲ್ತೇನಲ್ಲ, ಓಕೆ, ನನ್ನ ಧ್ಯಾನ ಅನುಭವ ನನ್ನದು. ಇನ್ನೊಬ್ಬರ ಜೊತೆ ಧ್ಯಾನದ ಅನುಭವನ ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಸೊ ಇಷ್ಟು
ವಿಚಾರಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಸಮಯ ಬೇಕು ಸ್ನೇಹಿತರೆ. ಎಲ್ಲರೂ ಕೇಳೋದು ಅದನ್ನೇ, ಧ್ಯಾನಕ್ಕೆ ಕುಂತಾಗ ವಿಚಾರ ಭಾಳ ಬರ್ತಾವ್ರಿ, ಅದಕ್ಕೆ ಏನು ಮಾಡೋದು? 3 ವರ್ಷ ಧ್ಯಾನ ಮಾಡಕತ್ತಿದೀವ್ರಿ, ನಮಗಿನ್ನ ಏನೂ ಸಿಗ್ವತ್ತು. ಹೆಂಗೆ ಸಾಧ್ಯ ಸ್ನೇಹಿತರೆ? 3 ವರ್ಷ ನಾವು ಧ್ಯಾನ ಮಾಡಕತ್ತಿದೀವಿ, ಓಕೆ. ಎಷ್ಟು ಜನ್ಮ ಮಾಡಿದೀವಿ ಗೊತ್ತಾರ ನಮ್ಗೆ? ಎಷ್ಟು ಸಾರಿ ಭೂಮಿಗೆ ಬಂದು ಹೋಗಿದ್ದೀವ್ರಿ, ಎಷ್ಟು ಮನಸ್ಸುಗಳನ್ನು ತೊಗೊಂಡಿದ್ದೀವಿ, ಎಷ್ಟೋ ದೇಹಗಳನ್ನು ತೊಗೊಂಡಿದ್ದೀವಿ. ಅವೆಲ್ಲ ಶುದ್ಧಿ ಆಗ್ಬೇಕಿಲ್ರಿ? ನೋಡ್ರಿ, ಇದು ಜನ್ಮ ಪರಂಪರೆ ಅನ್ನೋದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಎಷ್ಟು ಸಾರಿ ಭೂಮಿಗೆ ಬಂದದೇವೋ ಗೊತ್ತಿಲ್ಲ. ಬಂದಂತಹ ಪ್ರತಿ ಬಾರಿಯೂ ಒಂದು ಮನಸ್ಸಿತ್ತ, ಒಂದು ದೇಹ ಇತ್ತ. ಆ ದೇಹದ ಆ ಮನಸ್ಸಿನ ಎಲ್ಲ ಒಂದು ಛಾಯೆಗಳು ಎಲ್ಲಿರ್ತಾವಪ್ಪ ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಾಗ ಸ್ಟೋರ್ ಆಗಿರ್ತೈತ್ರಿ. ಅವೆಲ್ಲ ಹಾಗೆ ಕಂಟಿನ್ಯೂ ಆಗಿರ್ತಾವೆ. ಅವೆಲ್ಲ ಯಾವಾಗ ಸ್ವಚ್ಛ ಆಗ್ತಾವಪ್ಪ ಅಂತಂದ್ರೆ ಧ್ಯಾನದ ಸಮಯದಲ್ಲಿ. ಧ್ಯಾನ ಅಂದ್ರೆ ನಮ್ಮ ಹಿಸ್ಟ್ರಿನ ನಮಗೆ ತಿಳಿಸ್ತೈತ್ರಿ, ನಮ್ಮ ಇತಿಹಾಸ ನಮಗೆ ಗೊತ್ತಾಗ್ತೈತಿ. ನೋಡ್ರಿ, ನಾವು ನೋಡ್ಲಿಕ್ಕೆ ಭಾಳ ಚಲೋ ಅಂತ ಅನಿಸ್ಬೋದು, ಅದರ ಧ್ಯಾನದ ಅವಸ್ಥೆ ಒಳಗೆ ನಾವು ಎಷ್ಟು ಸರಿ ನಾವು ಎಷ್ಟು ತಪ್ಪು ಅನ್ನೋದು ನಮಗೆ ಗೊತ್ತಾಕತಿ. ಧ್ಯಾನ ಅವಸ್ಥೆ ಬೇಡ್ರಿ, ಸುಮ್ಮನೆ ಹಂಗೆ ಇರ್ತೀರಿ. ನೀವು ಒಬ್ಬರದಾಗ ವಿಚಾರ ಮಾಡ್ರಿ, ನೀ ಸರಿ ಇಲ್ಲ, ನೀವು ಮಾಡಕತ್ತದ ತಪ್ಪು ಐತಿ ಅಂತ ನಿಮ್ಮ ಅಂತರಂಗ ನಿಮ್ಗೆ ಹೇಳ್ತೈತೆ. ನಿಮಗೆ ಗೊತ್ತು ನೀವೆಷ್ಟು ಒಳ್ಳೆಯವ್ರದಿರಿ, ನೀವೆಷ್ಟು ಕೆಟ್ಟವ್ರದಿರಿ ಅನ್ನೋದು. ಓಕೆ, ಸೊ ಇದು ಮನಸ್ಸಿನ ಸ್ವಚ್ಛ ಕ್ರಿಯೆ. ಒಂದು ತಿಳ್ಕೊಂಬಿಡ್ರಿ, ಭಾಳ ವಿಚಾರ ಬರ್ಲಾಕತ್ತಾವು ಅಂತಂದ್ರೆ ನಿಮ್ಮ ಮನೋಮಯ ಕೋಶ ಶುದ್ಧಿ ಆಗ್ಲಕತ್ತೈತಿ. ನಿಮ್ಮ ಮನೋಮಯ ಕೋಶ, ಮನೋಮಯ ಶರೀರ ಅನ್ನೋದು ಶುದ್ಧಿ ಆಗ್ಲತ್ತೈತಿ. 7 ಶರೀರ ಅದಾವ್ರಿ, ಭೌತಿಕ, ಮನೋಮಯ, ಭಾವನಾಮಯ ಅಂತ 7 ಶರೀರಗಳು ಅದಾವು. ಅದರೊಳಗೆ ನಾವು ಬೇಸಿಕ್ ತಿಳ್ಕೊಳ್ಳೋಣ, ದೇಹ ಶುದ್ಧಿ ಆಗ್ತೈತಿ, ಜೊತೆಗೆ ನಮ್ಮ ಮನಸ್ಸು ಕೂಡ ಶುದ್ಧಿ ಆಗ್ತೈತಿ. ಎಂತೆಂಥವೋ ಮುಖಗಳು ಬರ್ತಿರ್ತಾವು, ಯಾರ್ಯಾರೋ ಬಂದು ಎಬಿಜದಂಗೆ ಹಾಕಿರ್ತೈತಿ, ನಮ್ಮ ಸುತ್ತಮುತ್ತ ಯಾರ್ಯಾರೋ ತಿರುಗಾಡ್ದಂಗೆ ಹಾಕಿರ್ತೈತಿ. ಆದರೆ ಅಲ್ಲಿ ಯಾರೂ ಇರೋದಿಲ್ರಿ, ಅಲ್ಲಿದ್ದದ್ದು ನಿಮ್ಮ ಮನಸ್ಸನ. ನಿಮ್ಮ ಮನಸ್ಸು ಆ ರೀತಿ ಕೆಲಸ ಮಾಡ್ತಿರ್ತೈತಿ. ಅದಕ್ಕೆ ಭಯ ಪಡಕ್ಕೆ ಹೋಗ್ಬೇಡ್ರಿ. ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ಲಿಕ್ಕತ್ತಿರಲ್ಲ, ಹೊಸದಾಗಿ ಧ್ಯಾನವನ್ನು ಯಾರು ಶುರು ಮಾಡಿರಲ್ಲ, ಒಟ್ಟ ಗಡಬಡಿ ಮಾಡಕ್ಕೆ ಹೋಗ್ಬೇಡ್ರಿ. ಅವಸರ ಅನ್ನೋದು ಬೇಡ ಸ್ನೇಹಿತರೆ. ಭಾಳ ನಿಧಾನವಾಗಿ ಹೋಗ್ಬೇಕಿದು ಧ್ಯಾನ ಮಾರ್ಗ ಅನ್ನೋದು. ಆಮೆಯ ನಡಿಗೆ ಇದ್ದಂಗೆ ರೀ. ಆಮೆಯ ನಡಿಗೆ ಇತ್ತಪ್ಪ ಅಂತಂದ್ರೆ ಜಯ ಸಿಗ್ತೈತಿ. ಇಲ್ಲಂತಂದ್ರೆ 4 ದಿವಸ ಮಾಡ್ತೀವ್ರಿ, ಏನು ಬಿಡಪ್ಪ ನಮಗೇನು ಧ್ಯಾನ ಹತ್ತು ಸುಮ್ಮ ಕೂತಟ್ಟು ವಿಚಾರನ ಭಾಳ ಬರ್ತಾವು, ಎದಕ್ಕೆ ಬೇಕು ಅದೆಲ್ಲ ಅಂತೇಳಿ ಬಿಟ್ಬಿಡ್ತೀರಿ. ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ನೀವು ಬೀಜ ಹಾಕಿರಿ ಅಂತಂದ್ರೆ ಆ ಬೀಜ ಮೊಳಕೆ ಹೊಡ್ಯಕ್ಕೆ ಒಂದಿಷ್ಟು ಸಮಯ ಕೊಡ್ರಿ. ಆ ಬೀಜ ಮೊಳಕೆ ಹೊಡೆದು ಸಸಿ ಆಗಲಿ, ಸಸಿ ಇದ್ದದ್ದು ಮರ ಆಗಲಿ, ಮರ ಇದ್ದದ್ದು ಹಣ್ಣು ಕೊಡೋದಕ್ಕೆ ವರ್ಷ 2 ವರ್ಷನಾದರೂ ಬೇಕಾ, ಒಂದು 5 ವರ್ಷನಾದರೂ ಬೇಕಾ? ಆ ಒಂದು ಫಲಕ್ಕೋಸ್ಕರ ನೀವು ಕಾಯ್ತಾ ಇರ್ರಿ. ಪ್ರತೀಕ್ಷೆ ಅನ್ನೋದು ಬೇಕ್ರಿ. ನಾವು ಎಲ್ಲನೂ ಕಾಯ್ತೀವ್ರಿಪ್ಪ, ಎಲ್ಲದ್ರ ಬಗ್ಗೆ ಕಾತರ ಅನ್ನೋದು ಇರ್ತೈತಿ. ಯಾಕೆ ಧ್ಯಾನದೊಳಗೆ ಅಷ್ಟು ಅವಸರ ಮಾಡ್ತೀರಿ? ಮೊದಲು ನಾವು ಸ್ವಚ್ಛ ಆಗ್ಬೇಕು ಸ್ನೇಹಿತರೆ. ಮನಸ್ಸು ಸ್ವಚ್ಛ ಆಗಬೇಕು, ಹೃದಯ ಸ್ವಚ್ಛ ಆಗಬೇಕು, ದೇಹ ಸ್ವಚ್ಛ ಆಗಬೇಕು. ಇಷ್ಟೆಲ್ಲ ಕೆಲಸ ಐತದು. ಅದು ಪ್ರೊಸೆಸ್ ನಡೆದಿರ್ತೈತಿ. ಆವಾಗ ನಿಮಗೆ ಧ್ಯಾನ ಒಲೆಗೆ ಬಿಡ್ತೈತಿ. ಏನ್ರಿ, ನಾವು 1 ತಿಂಗಳಿಂದ ಧ್ಯಾನ ಮಾಡಕತ್ತಿದೆವು, ನಮಗೇನೋ ಆಗವತ್ತು. ನಿಮ್ಮೊಳಗೆ ಏನೇನು ಆಗಾಕತ್ತೈತಿ ಅನ್ನೋದು ನಿಮಗೆ ಅನುಭವಕ್ಕೆ ಬಂದಿರಂಗಿಲ್ರಿ. ಒಂದು ಕತೆ ಐತಿ, ಹೇಳ್ತೀನಿ ರೀ. ಏನಪ್ಪ ಅಂದ್ರೆ, ಇಬ್ರು ಗಂಡ ಹೆಂಡತಿ ಇರ್ತಾರ್ರಿ. 2 ಜನ ಅವ್ರು ಗಂಡ ಹೆಂಡತಿಗೆ ಭಾಳಷ್ಟು ಅನಾರೋಗ್ಯ ಸ್ಥಿತಿ ಇರ್ತೈತಿ. ಆಕೆ ಹಾಸಿಗೆ ಮೇಲೆ ಮಲಗಿದಕ್ಕೆ ಎದ್ದೇ ಇರಂಗಿಲ್ಲ 2 ವರ್ಷದಿಂದ. ಆಮೇಲೆ ಒಬ್ಬ ಭಾಳ ಶಾನೆ ಡಾಕ್ಟರ್ ಕಡೆ ಹೋಗಿ ಆ ಗಂಡ ಚಿಕಿತ್ಸೆಗೆ ಅಂತ ಕರ್ಕೊಂಡ್ಬರ್ತಾನೆ ರೀ ಹೆಂಡತಿ ಹತ್ರ. ಭಾಳ ಶಾನೆ ಇರ್ತಾನೆ ರೀ ಡಾಕ್ಟ್ರ. ಸ್ವಲ್ಪ ಹೊಟ್ಟೆ ಮೇಲೆ ಕೈ ಇಟ್ಟು ನೋಡಿದ, ಇಲ್ಲ ಈ ರೋಗಕ್ಕೆ ಗುಣ ಐತಿ, ಆಮೇಲೆ ನನ್ನ ಕಡೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಐತಿ, ಅದು ನೀವು ಮಾಡಿರ್ತೀರೇನ ಅಂತ ಕೇಳ್ತಾರೆ. ಓಕೆ, ಈ ಎಲ್ಲ ಮಾತ್ರೆಗಳ ಜೊತೆಗೆ ಒಂದಿಷ್ಟು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ ರೀ ಆ ವೈದ್ಯರು. ಸರಿ ಅಂಥೇಳಿ, ಆಯಿತು ಯಾಕೆ ಆಗಂಗಿಲ್ರಿ ಮಾಡೋಣ ಅಂಥೇಳಿ ಹೆಂಡತಿಗೆ ಟ್ರೀಟ್ಮೆಂಟ್ ಜೊತೆಗೆ ಧ್ಯಾನ ಮಾಡೋಕೆ ಶುರು ಮಾಡ್ತಾಳ್ರಿ. ಇನ್ನು ಆಕೆ ಮಲ್ಕೊಂಡಲ್ಲೇ ಮಲಗಿರ್ತಾಳು, ಆಕೆ ಹೇಳಕ್ಕೆ ಹಾಕಿರಂಗಿಲ್ಲ. ಮಗ್ಲಾಗ ಟ್ಯಾಬ್ಲೆಟ ನೀರೆಲ್ಲ ಇದ್ದರೂ ಅದನ್ನು ಸಹಿತ ತೊಗೊಳ್ಳೋಷ್ಟು ಶಕ್ತಿ ಆಕೆಗೆ ಇರಂಗಿಲ್ಲ. ಮತ್ತು ತನ್ನ ಸುತ್ತಮುತ್ತ ಎಲ್ಲ ಬರೀ ನಿದ್ರೆ ಮಾತ್ರೆಗಳನ್ನ ತೊಗೊಂಡು ಮಲ್ಕೋತಿರ್ತಾಳು. ಬರೀ ಭಯ ಯಾವತ್ತು ಅಂದರೆ ಇದ್ದೂ ಇಲ್ದಂಗೆ ಆ ರೀತಿ ಸ್ಥಿತಿ ಇರ್ತೈತಿ. ಸ್ವಲ್ಪ ದಿವಸ ಹೋಯ್ತು, 15 ದಿವಸ ಹೋದ್ಮೇಲತ್ತ ಡಾಕ್ಟ್ರ ಭೇಟಿ ಆಕತಿ. ಆಗ ಗಂಡ ಕೇಳ್ತಾರೆ ರೀ, ಏನಪ್ಪ ನಿನ್ನ ಹೆಂಡತಿ ಹೆಂಗೆ ಅದಾಳು ಅಂತ ಕೇಳ್ತಾರೋ. ಏನಿಲ್ರಿ ಡಾಕ್ಟ್ರ, ಮತ್ತು ನನ್ನ ಹೆಂಡತಿ ತನ್ನ ಸುತ್ತಮುತ್ತ ಬರೀ ನಿದ್ದೆ ಗುಳಿಗೆ ಅಂಥ ಗುಳಿಗೆ ಇಟ್ಕೊಂಡು ಮಕ್ಕೋತೇಳ್ರಿ, ಈಗ ಅದನ್ನು ಬಿಟ್ಟಾಡ್ರಿ, ಆದ್ರೆ ಅಂಥ ಬದಲಾವಣೆ ಏನು ಆಗಿಲ್ರಿ, ಧ್ಯಾನದಿಂದ ಅಂಥ ಬದಲಾವಣೆ ಏನಾಗಿಲ್ಲ ಅಂತ ಹೇಳ್ತಾಳ್ರಿ. ಆ ಗಂಡ ಹೇಳ್ತಾನೆ, ಹೌದಾ ಸರಿ, ಹಾಗೆ ಆದರೆ ಆಯಿತು ಅಂಥೇಳಿ ಡಾಕ್ಟ್ರ್ ಮತ್ತೆ ಹೋಗ್ತಾರ್ರಿ. ಮತ್ತೊಂದು ಸ್ವಲ್ಪ ದಿವಸ ಬಿಟ್ಟು ನಂತರ ಮತ್ತೆ ಭೇಟಿ ಆಕತಿ.
ಏನಪ್ಪ ಧ್ಯಾನ ಹೆಂಗೆ ನಡೆದೈತಿ, ಏನಾರೇ ಬದಲಾವಣೆ ಆಗೈತೇನ ಅಂತ ಡಾಕ್ಟರ್ ಕೇಳ್ತಾನ್ರಿ. ಆ ಕೇಳಿದಾಗ ಮತ್ತೆ ಅದೇ ಮಾತು ಹೇಳ್ತಾನ್ರಿ ಅವ. ನೋಡ್ರಿ, ಮೊದಲ ನಿದ್ದೆ ಗುಳಿಗೆ ಎಲ್ಲ ಇಟ್ಕೊಂಡ್ ಮಕ್ಕೋತಿಳ, ಅದನ್ನ ಬಿಟ್ಟಾಳು. ಈಗ ಮಗ್ಲಾಗ ಇದ್ದಂಥ ವಸ್ತುಗಳನ್ನ ಆಕಿ ತೊಗೊಳಕ್ ಬರ್ತಿರಲ್ಲ, ಈಗ ಎದ್ದು ಕೊಂಡಿರ್ತಾಳು, ತಾನ ಎಲ್ಲ ತನ್ನ ಕೆಲಸ ಮಾಡ್ಕೋತಾಳು. ಇಷ್ಟ ಆಗೈತಿ ಬಿಟ್ರೆ ಬೇರೆ ಏನೂ ಆಗಿಲ್ರಿ ಅಂತ ಹೇಳ್ತಾನ್ರಿ ಅವ ಗಂಡ. ಹೌದಾ, ಸರಿ, ಹಾಗಾದ್ರೆ ಒಳ್ಳೇದಾಯ್ತು ಅಂತ ಹೇಳಿ ಮತ್ತೆ ಅವ ಈ ಕಡೆ ಹೋಗ್ತಾನು, ಇವ ಈ ಕಡೆ ಹೋಗ್ತಾನು. ಮತ್ತೊಂದು ಸ್ವಲ್ಪ ದಿವಸ ಆಕತ್ರಿ. ಸ್ವಲ್ಪ ದಿವಸ ಆದ್ಮೇಲತ್ತ ಮತ್ತೆ ಭೇಟಿ ಆಕತ್ತಿ. ಮತ್ತೆ ಭೇಟಿ ಆದಾಗ ಮತ್ತೆ ಕೇಳ್ತಾರ್ರಿ ಅವರು, ಹೆಂಗೈತಿಪ್ಪ ನಿನ್ನ ಹೆಂಡತಿಗೆ, ಮತ್ತೆ ಆರಾಮಾಗೈತೇನ, ಧ್ಯಾನ ಹೆಂಗೆ ನಡೆದೈತಿ, ಏನೇನು ಅನುಭವ ಆಗೈತೇನ ಅಂತ ಕೇಳ್ತಾಳು. ಏನಿಲ್ರಿ ಡಾಕ್ಟ್ರ, ಮತ್ತು ನೀವು ಹೇಳಿದ ಗುಳಿಗೆನೂ ತೊಗೊಳತ್ತಾಳು, ನೀವು ಹೇಳಿದ ಧ್ಯಾನನೂ ಮಾಡ್ಲತ್ತಾಳು. ಮೊದಲ ಅಂಜಿಕೆ ಆಗಿದ್ಲು, ಅದನ್ನು ಬಿಟ್ಟಾಳು. ಗುಳಿಗೆ ಇಟ್ಕೊಂಡು ಮಕ್ಕೋತಿಳು ಸುತ್ತಮುತ್ತ, ಅದನ್ನು ಬಿಟ್ಟಾಳು. ಮತ್ತು ಎದ್ದು ತನ್ನ ಕೆಲಸ ತಾನ ಮಾಡ್ಕೊಳಕತ್ತಾಳು. ಮತ್ತು ಎದ್ದು ಚಟುವಟಿಕೆಯಿಂದ ಈಗ ಮನೆ ಕೆಲಸನೂ ತಾನ ಮಾಡ್ಕೊಳಕತ್ತಾಳು. ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾಳು, ಊಟ ಮಾಡ್ತಾಳು. ಇಷ್ಟ ಆಗೈತಿ ಬಿಟ್ರೆ ಮತ್ತೇನು ಬದಲಾವಣೆ ಅಂತದ್ದು ಇಲ್ರಿ ಅಂತ ಹೇಳ್ತಾನಂತ್ರಿ. ಸ್ನೇಹಿತರೆ, ನಾನು ಯಾಕೆ ಈ ದೃಷ್ಟಾಂತ ಹೇಳಿ ಗೊತ್ತನ್ರಿ, ಧ್ಯಾನದ ಅನುಭವಗಳು ಹಿಂಗ ಆಗಲಿ ಅಂತ ನಾವು ಅನ್ಕೋತೀವ್ರಿ. ಹಂಗೆ ಒಟ್ಟು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿಲ್ಲ ನಿಮ್ಮೊಳಗೆ ಎಷ್ಟು ವ್ಯವಸ್ಥೆ ಇರ್ತಕ್ಕಂತಹ ಈ ವ್ಯವಸ್ಥೆ ಯಾವ ರೀತಿಯಲ್ಲಿ ಹಾಳಾಗೈತೆ ಅನ್ನೋ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಮೆದುಳು ಎಷ್ಟು ವಿಧದಲ್ಲಿ ಹಾಳಾಗಿದೆ ಅನ್ನೋ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ದೇಹದ ವ್ಯವಸ್ಥೆ, ಮನಸ್ಸು, ಬುದ್ಧಿ ಯಾವ ರೀತಿಯಲ್ಲಿ ಹಾಳಾಗೈತಿ ಅನ್ನೋದು ನಿಮಗೇ ಗೊತ್ತಿಲ್ಲ. ಅದು ಯಾವುದಕ್ಕೆ ಗೊತ್ತೈತಪ್ಪ ಅಂದರೆ ನಿಮ್ಮೊಳಗಿರ್ತಕ್ಕಂತಹ ಉಸಿರಾಟ ಕ್ರಿಯೆ ಗೊತ್ತೈತಿ. ನೈಸರ್ಗಿಕವಾದಂಥ ಉಸಿರಾಟ ನೋಡ್ರಿ, ನಾವು ಹುಟ್ಟಿದಾಗಿಂದ ಇಲ್ಲಿ ತನಕ ನಮನ ಕೇಳೋದಿಲ್ರಿ, ಅದು ತನ್ನ ಕೆಲಸ ತಾನು ನಡೆಸೈತಿ. ಹೌದಾ? ಅಂತಹ ಉಸಿರಿಗೆ ಮಾತ್ರ ಗೊತ್ತು ನಾವು ಒಳಗೆ ಏನೇನು ಹಾಳು ಮಾಡ್ಕೊಂಡಿದ್ದೀವಿ ಅಂತ. ಅದು ನಮಗೆ ಗೊತ್ತಾಗೋದಿಲ್ಲ. ನಾವೇನು ಅನ್ಕೋತೀವ್ರಿ, ಅವ್ರದ್ದು ಹಂಗಾಗೈತಿ, ನನಗೆ ಯಾಕಾಗೋದು, ಅವ್ರು ಹಂಗೆ ಹೇಳ್ತಾರಲ್ಲ, ನನಗದು ಆಗೇ ಇಲ್ಲಲ್ಲ. ಈ ರೀತಿ ಯಾವತ್ತೂ ಅನ್ಕೋಬೇಡ್ರಿ. ಯಾವುದೇ ಗುರು ಆಗಲಿ ಧ್ಯಾನ ಅಭ್ಯಾಸ ಮಾಡು ಅಂತಷ್ಟೇ ಹೇಳ್ತಾರೆ. ಧ್ಯಾನ ಮಾಡಕತ್ತಾನ ನನಗೆ ಹಿಂಗೆ ಆಗ್ತತಿ, ಅದಕ್ಕೇನು ಪರಿಹಾರ ಅಂತ ಕೇಳಕ್ಕೆ ಹೋದ್ರೆ ಅವ್ರು ಹೇಳೋದಿಲ್ಲ. ಯಾಕೆ? ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ಅನುಭವವನ್ನು ವಿವರಿಸಲಾಗದು. ಅನುಭವವನ್ನು ಕೇವಲ ಅನುಭವಿಸ್ಬೋದಷ್ಟೇ ರೀ. ಓಕೆನಾ? ಧ್ಯಾನಕ್ಕೆ ಕೂತಾಗ ನಿಮಗೊಂದಿಷ್ಟು ಶರೀರದಾಗ ನೋವು ಬಂತು ಅಂತ ಅಂದ್ಕೊಂಡ್ರೆ ಅದು ಕೂಡ ಅನುಭವನ. ನನಗೇನೋ ಕಾಣಿಸ್ತತಿ, ಏನೋ ಬರ್ತತಿ, ಅದು ಅನುಭವ ಅಲ್ಲ. ಓಕೆ, ಅದು ಸಹ ಅನುಭವನ. ಆದ್ರೆ ನಿಮ್ಮ ದೇಹದ ಅನುಭವ ನಿಮ್ಗೆ ಆಗತ್ತತೆ. ಕಾಲು ಅದಾವ ಅನುಭವ ಬರ್ತೈತೆ. ಕಾಲು ನೋವು ಬರಾಕತ್ತತಿ ಅಂತಂದ್ರೆ ನನಗೆ ಕಾಲುಗಳು ಅದಾವು, ಅನುಭವ. ತಲೆನೋವು ಬರಾಕತ್ತತಿ ಅಂದ್ರೆ ನಂಗೆ ತಲೆನೋವು ಐತಿ, ಅನುಭವ. ಇವೆಲ್ಲ ಧ್ಯಾನದ ಪ್ರಾಥಮಿಕ ಅನುಭವಗಳು. ಅಂತರಂಗಿಕ ಅನುಭವಗಳು ಮತ್ತು ಬಾಹ್ಯ ಅನುಭವಗಳು ಅಂತ ಎರಡು ರೀತಿಯಲ್ಲಿ ಆಗ್ತಾವ್ರಿ. ನಮ್ಮ ದೇಹದಾಗ ಸಾಕಷ್ಟು ಬದಲಾವಣೆ ಆಗ್ತಾವ್ರಿ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಕೆಲವೊಂದು ಸತಿ ನಮಗೆ ಹಸಿವಾಗ್ಬೋದು ಜಾಸ್ತಿ. ಇನ್ನು ಕೆಲವು ಸತಿ ಊಟ ಕಡಿಮೆ ಮಾಡ್ಬೇಕಲ್ಲ ಅಂತ ಅನಿಸ್ತತ್ರಿ. ಹೆಚ್ಚು ಹಸಿವಾಗಂಗಿಲ್ಲ. ನಿಮ್ಮ ಹಸಿವೆ ಇದ್ದಷ್ಟು ಊಟ ಮಾಡ್ತಾ ಹೋಗ್ರಿ. ಹಾಗಂತ ಊಟ ಬಿಟ್ಟು ಧ್ಯಾನ ಮಾಡ್ರಿ ಅಂತ ಹೇಳಂಗಿಲ್ಲ. ಯಥೇಚ್ಛವಾಗಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿರಿ ಮತ್ತು ನಿಮ್ಮ ಹಸಿವೆ ಎಷ್ಟೈತಿಲ್ಲ ಅಷ್ಟು ಚೆನ್ನಾಗಿ ಊಟವನ್ನು ಮಾಡಿರಿ. ಓಕೆ? ಧ್ಯಾನ ಆಳವಾಗಿ ಹತ್ತಬೇಕು ಅಂತೇಳಿ ಉಪವಾಸ ಮಾಡ್ಕೊತ ಧ್ಯಾನ ಮಾಡಕ್ಕೆ ಹೋಗ್ಬೇಡ್ರಿ. ಶರೀರವನ್ನು ದಂಡಿಸಿ ಮಾಡುವಂತಹ ಧ್ಯಾನವಲ್ಲ. ಸಹಜ ಸುಖ ಸ್ಥಿರ ಆಸನದಲ್ಲಿ ಕುಳಿತು ಮಾಡುವುದೇ ಧ್ಯಾನ. ಓಕೆನಾ? ನಾನು ಹಿಂದಿನ ವಿಡಿಯೋದಾಗ ಹೇಳೇನ್ರಿ, ಊಟ ಆದ ನಂತರ 1 ತಾಸು ಧ್ಯಾನ ಬೇಡ. ಆಮೇಲೆ ಯಥೇಚ್ಛವಾಗಿ ನೀರನ್ನು ಕುಡಿತಾ ಇರ್ರಿ. ಹಣ್ಣು ಹಂಪಲುಗಳನ್ನು ಬಳಸಿ. ಸ್ವಚ್ಛವಾದ ಶುದ್ಧ ಶಾಕಾಹಾರವನ್ನು ತಗೋರಿ. ಆಗ ಧ್ಯಾನದ ಆಳ ಇನ್ನು ಆಳಕ್ಕೆ ಹೋಗ್ತತಿ, ಇನ್ನು ಚೆನ್ನಾಗಿರ್ತತಿ. ಓಕೆ? ಮತ್ತು ಧ್ಯಾನ ಕೂತಾಗ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಶರೀರ ದಪ್ಪಂಗಾಗಿರ್ತೈತೆ ರೀ. ನಾ ಭಾಳ ದಮ್ಮಾಗೇನಿಲ್ಲ. ಆಮೇಲೆ ಕೆಲವೊಂದು ಸತಿ ನಾನು ಭಾಳ ಚಿಕ್ಕದಾಗಿದ್ದೀನಿಲ್ಲ, ನನ್ನ ಸಣ್ಣ ಅನುಗತಿ ಆಗೇನಿಲ್ಲ, ನಾನು ಎಲ್ಲೋ ಒಂದು ಕಡೆ ಹೊಂಟನಿ, ಎಲ್ಲೋ ನಾವೊಂದು ಯಾವುದೋ ಸುರಂಗದೊಳಗೆ ಹೊಂಟನಿ, ಈ ಥರ ಎಲ್ಲ ಅನುಭವ ಆಗ್ತಾವ್ರಿ. ಇದು ಅಂತರಂಗಿಕ ಅನುಭವ, ಧ್ಯಾನದ ಅಂತರಂಗಿಕ ಅನುಭವ. ಓಕೆ? ಟನಲ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ ಅದಕ್ಕೆ. ಒಂದು ಸುರಂಗದಲ್ಲಿ ಹೋಗ್ತಾ ಇರ್ತಕ್ಕಂತಹ ಅನುಭವ ಇದೆಲ್ಲ ಬರ್ತೈತ್ರಿ. ಅಂದರೆ ಹಂತ ಹಂತವಾಗಿ ಆಗ್ತೈತಿ. ಮತ್ತು ಹಂಗೆ ಆಗಿಲ್ರಿ ಮೇಡಮ್ ನಮ್ಗೆ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಓಕೆ? ಈಗ ಪ್ರೈಮರಿ ಸ್ಕೂಲಿಗೆ ಹೊಂಟೋದಿವ್ರಿ, ನಾವು ಪ್ರೈಮರಿ ಸ್ಕೂಲ್ ಮಕ್ಕಳ ಥರನೇ ಇರೋನು. ಓಕೆ? ಯೂನಿವರ್ಸಿಟಿ ಲೆವೆಲ್ ಅನುಭವ ಆದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಷ್ಟು ಧ್ಯಾನದ ಅವಸ್ಥೆ ಹೆಂಗಿರ್ಬೇಕು ಗೊತ್ತಾ ಸ್ನೇಹಿತರೆ? ವಿವೇಕಾನಂದ ಜೀವನ ಚರಿತ್ರೆನ ತಾವೆಲ್ಲ ಓದಿರಲ್ಲ. ಒಂದು ಯುವ ಚೇತನ ವಿವೇಕಾನಂದ ಯೋಗಿಗಳು ಹೆಂಗಪ್ಪ ಅಂದ್ರೆ ಅವರು
ಧ್ಯಾನಕ್ಕೆ ಕೂತ್ರಪ್ಪ ಅಂತಂದ್ರೆ ಧ್ಯಾನದ ಅವಸ್ಥೆ ಹೆಂಗಿರ್ತೈತೆ ರೀ, ಒಂದೊಮ್ಮೆ ಎಲ್ಲರೂ ಸೇರಿ ಧ್ಯಾನಕ್ಕೆ ಕೂತಾಗ ಅವರು ಕುಂತಿದ್ರಂತ, ವಿವೇಕಾನಂದರು ಸಹ ಕೂತಿದ್ರಂತ ಧ್ಯಾನಕ್ಕೆ. ಆಮೇಲೆ ಎಲ್ಲರೂ ಧ್ಯಾನದಿಂದ ಎದ್ರು. ವಿವೇಕಾನಂದರ ಕಡೆಗೆ ನೋಡಿದಾಗ ಮೈ ತುಂಬ ಎಲ್ಲ ಸೊಳ್ಳೆ ಕುಂತಿದ್ವು ಅಂತ್ರಿ. ಅದು ಹೆಂಗೆ, ಕಂಬಳಿ ಹೊಚ್ಚಿದಂಗೆ ಒಂದಿಷ್ಟು ಜಾಗ ಬಡಲ್ಲ, ಮೈ ತುಂಬ ಸೊಳ್ಳೆ ಕುಂತಿದ್ವು ಅಂತ. ಆದರೂ ಸಹಿತ ಅವರು ಧ್ಯಾನದಿಂದ ಹೊರಗಡೆ ಬಂದಿರಲಿಲ್ಲ. ಅಷ್ಟು ಗಾಢವಾಗಿ ಅವರು ಧ್ಯಾನದೊಳಗೆ ಹೋಗಿದ್ರಂತ. ಅಂತಹ ಆಸಕ್ತಿ ಬೇಕ್ರಿ ಧ್ಯಾನಕ್ಕೆ. ಸುಮ್ಮನೆ ಒಂದಿಷ್ಟು ಕುಂತಿರ್ತೀವಿ, ನನಗೆ ಅಲ್ಲಿ ನೋವು ಬರಾಕತ್ತೈತಿ, ನನಗಿಲ್ಲಿ ನೋವು ಬರ್ಲಾಕತ್ತೈತಿ, ಇನ್ನು ಯಾವಾಗ ಬದಲಾವಣೆ ಆಗ್ತೈತೇವು, ಇಂಥವು ಇಟ್ಕೋತೇವು. ಸ್ನೇಹಿತರೆ, ಇದು ಯಾವುದೂ ತಪ್ಪಲ್ರಿ. ಯಾಕೆ, ಜೀವನ ನಮಗೆ ಸಾಕಷ್ಟು ಭಯ ಹುಡ್ಸೈತಿ. ಯಾವಾಗ ಏನಾಕತ್ತೇನೋ, ನನಗೆ ಚಲೋ ಸಮಯ ನಾನು ನೋಡ್ತನೋ ಇಲ್ಲೋ, ನಾ ಹಂಗೆ ಸಾಯ್ತೇನೇನೋ, ಹೀಗೆಲ್ಲ ಅನಿಸ್ತಿರ್ತೈತಿಲ್ಲ. ಇದೇ ಭಯ ನಮ್ಮನ್ನು ಏನು ಮಾಡ್ತೈತಪ್ಪ ಅಂದ್ರೆ ಉದ್ವೇಗಕ್ಕೆ ಒಳಗೆ ಮಾಡ್ತೈತ್ರಿ. ಧ್ಯಾನದೊಳಗು ಲಘು 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 ಎಲ್ಲ ಪಡ್ಕೊಂಡು ಬಿಟ್ಬಿಡೋನು ಹಿಂಗೆ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊರಿ, ಧ್ಯಾನದೊಳಗೆ ನಾವು ಎಷ್ಟು ಪಡ್ಕೋತೀವಲ್ಲ ಅಷ್ಟು ಕಳ್ಕೊಳ್ಳೋದು ಐತ್ರಿ. ಏನು ಕಳ್ಕೊಳ್ಳೋದು? ಕೋಪ, ನಮ್ಮ ದ್ವೇಷ ಭಾವ, ಈರ್ಷೆ, ಅಸೂಯೆ, ಜಿಗುಪ್ಸೆ, ಸೋಮಾರಿತನ, ಭಯ, ಇಂಥ ಎಲ್ಲ ಅವಗುಣಗಳನ್ನು ನಾವು ಕಳ್ಕೊತೀವ್ರಿ. ಏನನ್ನ ಪಡ್ಕೋತೀವಪ್ಪ ಅಂತಂದ್ರೆ ಶಾಂತಿ, ನೆಮ್ಮದಿ, ಆರೋಗ್ಯ, ಸ್ವಚ್ಛ ಮನಸ್ಸು, ನಿರ್ಮಲವಾದಂತಹ ಸ್ಥಿತಿ, ಇವೆಲ್ಲವನ್ನು ನಾವು ಪಡ್ಕೋತೀವಿ. ಇದೆಲ್ಲದ್ರ ಜೊತೆಗೆ ಇದೆಲ್ಲ ಬೋನಸ್. ಇದ್ರ ಜೊತೆ ಬೋನಸ್ ಆಗಿ ಏನು ಬರ್ತೈತಪ್ಪ ಅಂದ್ರೆ ನಮ್ಮ ಜೀವನದಾಗ ಏನಾರು ಏರುಪೇರಾಗಿರ್ತಾವಲ್ಲ ಅವೆಲ್ಲ ಸರಿ ಹೋಗ್ತಾವೆ. ನಾನು ಹೇಳ್ತಾ ಇರೋದು ಇದೆಲ್ಲ ಅಂತರಂಗದ ಅನುಭವಗಳ ಜೊತೆಗೆ ಬಾಹ್ಯ ಅನುಭವಗಳು ಕೂಡ ಆಕ್ಕವು. ಏನಪ್ಪ ಬಾಹ್ಯದ ಅನುಭವಗಳು? ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಂಬಂಧಗಳು ನಮ್ಮ ಜೊತೆ ಸರಿಯಾಗಿರೋದಿಲ್ಲ. ನೀವು ಧ್ಯಾನ ಮಾಡೋಕ್ಕೆ ಶುರು ಮಾಡೋಣ ಏನಾಕೈತಪ್ಪ ಅಂತಂದ್ರೆ ಆ ಸಂಬಂಧಗಳೆಲ್ಲ ಸರಿ ಹೋಗ್ತಾವ್ರಿ. ಯಾಕೆ, ಯಾವುದೋ ಒಬ್ಬ ವ್ಯಕ್ತಿ ಮೊದಲು ನಾವು ಚೆನ್ನಾಗಿ ಕಾಣಿಸ್ತಿರಂಗಿಲ್ರಿ, ಅದೇ ವ್ಯಕ್ತಿ ಈಗ ಚಲೋ ಕಾಣಿಸಕತ್ತಾನಂತಂದ್ರೆ ಆ ವ್ಯಕ್ತಿ ಬದಲಾಗಿರಂಗಿಲ್ರಿ, ನೀವು ಬದಲಾಗಿರ್ತೀರಿ. ನೀವು ನೋಡುವಂಥ ದೃಷ್ಟಿಕೋನ ಬದಲಾಗಿರ್ತೈತೆ. ಇದು ಬಾಹ್ಯದ ಅನುಭವ. ನೀವು ಹೊರಗೆ ಯಾರನ್ನೇ ನೋಡಿದ್ರು ಅವ್ರ ಮೇಲೆ ಸಿಟ್ಟು ಬರೋದಿಲ್ಲ, ಮತ್ತು ಅವ್ರು ಬೇರೆದವ್ರು ಅಂತ ಅನ್ಸಂಗಿಲ್ಲ. ಎಲ್ಲದ್ರ ಜೊತೆಗೆ ನಗ್ತಾ ಮಾತಾಡೋಕ್ಕೆ ಶುರು ಮಾಡ್ತೀರಿ. ಎಲ್ಲರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅನಿಸ್ತತಿ. ಯಾರ ಕಷ್ಟದಾಗಿದ್ರೂ ನಿಮ್ಮ ಹತ್ರ ಏನೈತಲ್ಲ ಅದನ್ನು ಕೊಡಬೇಕು ಅಂತ ಅನಿಸ್ತತಿ. ಇದೆಲ್ಲ ಅನುಭವಗಳು ರೀ. ಇವೆಲ್ಲ ಧ್ಯಾನದ ಅನುಭವಗಳನ್ನ. ಏನೋ ಧ್ಯಾನ ಕೂತಾಗ ಪಟ್ ಅಂತ ಏನೋ ಹೊಡಿತೈತಿ, ಏನೋ ದೊಡ್ಡದಾಗ್ತತಿ. ಹೌದು, ಅದು ಮುಂದುವರಿದಂತಹ ಅನುಭವ. ಆದರೆ ಪ್ರಾಥಮಿಕವಾಗಿ ಇಷ್ಟೆಲ್ಲ ಆಗ್ತಾವ್ರಿ. ಇದ್ರ ಕಡೆ ನಾವು ಗಮನ ಇರಲ್ರಿಪ್ಪ. ಸುಮ್ಮನೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಕುದುರೆ ಓಟದ ಗತಿ ಓಡ್ಲಕತ್ತದೀವ್ರಿ, ಎಲ್ಲದರಾಗ ಓಡಿದೆವು. ಆದರೆ ಧ್ಯಾನದೊಳಗೆ ಎಷ್ಟು ನಿಧಾನಗತಿ ಇರ್ತೈತ್ಲ ಆಗ ಯಶಸ್ಸು ಸಿಗ್ತೈತ್ರಿ. ಸ್ಪೀಡ್ ಹೆಂಗೆ ಓಡ್ರಿ ಅಂತಂದ್ರೆ ಯಶಸ್ಸು ಸಿಗೋದಲ್ರಿ. ನಿಧಾನವೇ ಪ್ರಧಾನ. ನೋಡ್ರಿ, ಇಷ್ಟೆಲ್ಲ ಆಗ್ತೈತಿ ಧ್ಯಾನ ಕುಂತಾಗ. ಕೆಲವೊಂದು ಸತಿ ಧ್ಯಾನಕ್ಕೆ ಕೂತಾಗ ಸಾಕಷ್ಟು ಬಾಯಾರಿಕೆ ಅನಿಸ್ತತಿ. ಆಮೇಲೆ ನೀವು ಧ್ಯಾನಕ್ಕೆ ಕೂತಾಗ ಏನೋ ಸ್ವಲ್ಪ ಕಿರಿಕಿರಿ ಅನಿಸ್ತಪ್ಪ ಅಂದ್ರೆ ನೀವು ಕಾಲನ ಒಂದಿಷ್ಟು ಚೂರು ಚೇಂಜ್ ಮಾಡ್ಕೊಂಡು ಕೂತ್ಕೋಬೋದು. ಆದರೆ ನೆನ್ಪಿಟ್ಕೊರಿ, ಕಣ್ಣು ಮಾತ್ರ ತೆಗಿಯಕ್ಕೆ ಹೋಗ್ಬೇಡ್ರಿ. ಕಣ್ ತೆಗಿಯಂಗಿಲ್ಲ, ಜೋಡಿಸಿರ್ತಕ್ಕಂಥ ಕೈಗಳನ್ನು ಬಿಡಿಸಂಗಿಲ್ಲ. ಯಾಕೆ, ನಾವು ಈ ರೀತಿ ಧ್ಯಾನ ಕೂತಾಗ ಅಪಾರ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ಅನ್ನೋದು ಈ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹವನ್ನು ನಿರಂತರವಾಗಿ ಪ್ರವೇಶ ಮಾಡ್ತಿರ್ತೈತ್ರಿ. ಅದು ನಿರಂತರವಾಗಿ ನಮ್ಮೊಳಗೆ ಹರಿತಿರ್ತೈತ್ರಿ. ನೀವು ಪಟ್ನ ಕಣ್ ತೆಗೆದ್ರಿ, ಕೈ ಬಿಟ್ರಿ ಅಂತಂದ್ರೆ ಆ ಶಕ್ತಿ ಕಟ್ ಆಕೈತಿ ಮತ್ತು ಎನರ್ಜಿ ಎಲ್ಲ ವೇಸ್ಟ್ ಆಕತ್ತೆ. ಅಂಗೈ ಬಿಸಿಯಾದಂಥ ಅನುಭವ ಆಗೈತೆ ನಿಮ್ಗೆ ಯಾರಿಗಾರೆ ಧ್ಯಾನಕ್ಕೆ ಕೂತಾಗ ಈ ರೀತಿ ಕೈ ಜೋಡ್ಸ್ಕೊಂಡು ಕೂತಾರೆ? ಯಾರಿಗಾರೆ ಆ ರೀತಿ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಾವು ಅಭಿಪ್ರಾಯನ ಶೇರ್ ಮಾಡಿರಿ. ಅಂಗೈ ಬಿಸಿ ಆಗ್ತತಿ. ಯಾಕೆ? ಶಕ್ತಿಯ ಸಂಗ್ರಹ ಅಂತ ಶಕ್ತಿಯನ್ನು ನಾವು ಈ ರೀತಿ ಕಣ್ಮ್ಯಾಗ ಇಟ್ಕೊಳ್ಳೋದ್ರಿಂದ, ಮುಚ್ಚಿದ ಕಣ್ಮ್ಯಾಗ ಇಟ್ಕೊಳ್ಳೋದ್ರಿಂದ ಕಣ್ಣಿನ ಮೂಲಕ ಮತ್ತೆ ಶಕ್ತಿ ನಮ್ಮೊಳಗೆ ಹೋಗ್ತೈತಿ. ಓಕೆ, ಎಲ್ಲೂ ಕೂಡ ನಿಮ್ಮ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿ ರೀ ಧ್ಯಾನ ಅವಸ್ಥೆ ಕೂತಾಗ ಏನೇನು ಆಗ್ತತಿ, ಯಾಕೆ ಆಗ್ತತಿ, ಅದರ ಹಿಂದೆ ಇರತಕ್ಕಂತಹ ಬದಲಾವಣೆ, ಅಂತರಂಗಿಕ ಬದಲಾವಣೆ ಮತ್ತು ಬಾಹ್ಯ ಬದಲಾವಣೆ. ಬಾಹ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾವ್ರಿ. ಮೊದಲು ನೀವು ಯಾವುದೋ ವ್ಯಕ್ತಿ ನೋಡೋಣ ನಿಮ್ಗೆ ಸಿಟ್ಟು ಬರ್ತಿರ್ತೈತಲ್ಲ, ಈಗ ಅದೇ ವ್ಯಕ್ತಿಯನ್ನು ನೋಡೋಣ ನಿಮ್ಗೆ ಸಿಟ್ಟು ಬರೋದಿಲ್ಲ. ಎಲ್ಲರನ್ನ ಪ್ರೀತಿಸೋಕೆ ಶುರು ಮಾಡ್ತೀರಿ. ಎಷ್ಟೇ ಕೆಲಸ ಮಾಡಿದ್ರು ನಿಮ್ಗೆ ಸುಸ್ತಾಗೋದಿಲ್ಲ, ಬ್ಯಾಸರ ಬರೋದಿಲ್ಲ. ಮತ್ತು ನೆಗೆಟಿವ್ ಥಾಟ್ಸ್ ಬರ್ತಿರ್ತಾವ್ರಿ. ಯಾರು ಎಲ್ಲರೇ ಹೋದ್ರಪ್ಪ ಅಂದ್ರೆ ಅವ್ರಿಗೇನ್ರಿ ಆಕತ್ತೇನೋ, ನಾವು ಹೊರಗೆ ಹೊಂಟೋದೆವು, ನಾವು ಹೋಗುವಂಥ ಬಸ್ ಬೀಳ್ತತೇನೋ, ಇಂಥವೆಲ್ಲ ವಿಚಾರ ಇರ್ತಾವೆ ನೋಡ್ರಿ. ಅಂಥ ವಿಚಾರ ಸಹಿತ ಬಂದಾಕವು. ಇದು ಸಾಕಷ್ಟು ಬದಲಾವಣೆ ಅದಾವ್ರಿ. ಒಂದಲ್ಲ ಎರಡಲ್ಲ ಸ್ನೇಹಿತರೆ,
ಹಸಿವಾಗ್ಲಿಕ್ಕಂದ್ರೆ ಹಸಿವಾಗ್ತತ್ರಿ, ನಿದ್ದೆ ಸಮಸ್ಯೆ ಇತ್ತಂದ್ರೆ ನಿದ್ದೆ ಬರ್ತೈತಿ. ಒಬ್ರು ಯಾರೋ ಸ್ನೇಹಿತರು ಕೇಳೋರು, ನಿದ್ದೆ ಸಹಿತ ಮಾಡೋಕ್ಕಾಗೋತ್ತು ನನಗೆ, ಉಸಿರಿನ ಕಡೆ ಗಮನ ಕೊಟ್ಟಂಗೆ ನಿದ್ದೆ ಸಹಿತ ಮಾಡೋಕ್ಕಾಗೋತ್ತು ಅಂತ. ನೀವು ಏನನ್ನೋ ಒಂದು ಮಿಸ್ಟೇಕ್ ಮಾಡಕತ್ತೀರಿ, ಅದಕ್ಕಾಗಿ ಹಂಗೆ ಆಗಾಕತ್ತೈತಿ. ಅದು ಆಹಾರ, ವಿಹಾರ ಮತ್ತು ವ್ಯವಹಾರವನ್ನು ಸರಿಯಾಗಿ ಇಟ್ಕೊರಿ. ಈ ಮೂರನ್ನು ಸರಿಯಾಗಿ ಇಟ್ಕೊಂಡ್ರೆ ಹಸಿವು, ಊಟ ನೋಡ್ರಿ, ಹಸಿವು ಮತ್ತು ನಿದ್ರೆ ಅನ್ನೋದು ಸಹಜವಾಗಿಯೇ ಆಗ್ತೈತಿ. ಓಕೆ, ಆಹಾರ, ವಿಹಾರ, ವ್ಯವಹಾರ ನೀವು ಯಾವ ರೀತಿ ವ್ಯವಹಾರ ಮಾಡ್ತೀರಿ ಅನ್ನೋದು ಕೂಡ ಭಾಳ ಮುಖ್ಯ. ಯಾವತ್ತು ಇನ್ನೋದ್ರ ಬಗ್ಗೆ ಕೆಟ್ಟದ್ದನ್ನೇ ಮಾತಾಡ್ತಾ ಇದ್ರಿ ಅಥವಾ ಅತಿಯಾಗಿ ಮಾತಾಡ್ತಾ ಇದ್ರಿ ಅಂದ್ರೆ ಅದು ಸಹ ನಿಮ್ಮ ಧ್ಯಾನದ ಅವಸ್ಥೆ ಮೇಲೆ ಎಫೆಕ್ಟ್ ಆಕತಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡ್ರಿ, ಎಷ್ಟು ಬೇಕೋ ಅಷ್ಟೇ ತಗೋರಿ, ಆಗ ಎಲ್ಲನೂ ಸರಿ ಇರ್ತೈತಿ. ಮತ್ತು ಕೆಲವಷ್ಟು ಭಾಳ ಮಾನಸಿಕ ಒತ್ತಡದಾಗಿರ್ತೀರಿ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋತೀರಿ. ಅಂಥವರೆಲ್ಲ ಭಾಳ ನೀವು ಜೀವನವನ್ನು ಗಂಭೀರವಾಗಿ ತಗೋಬೇಡ್ರಿ. ಯಾಕಂದ್ರೆ ಜೀವನ ಅನ್ನೋದು ಸಹಜ ಐತಿ. ಕಷ್ಟ ಯಾರಿಗಿಲ್ಲ ಹೇಳ್ರಿ, ಎಲ್ಲರಿಗೂ ಅದಾವು. ಆದರೆ ಆ ಕಷ್ಟವನ್ನು ಇದ್ದು ಎದುರಿಸಬೇಕು, ಹೋದ್ರೆ ಎದುರ್ಸೋಕ್ಕಾಗಂಗಿಲ್ಲ. ಅದಕ್ಕೆ ಏನ್ರಿ, ಆ ತರಹ ಸಮಸ್ಯೆ ಯಾರಿಗಾದರೂ ಇತ್ತಪ್ಪ ಅಂತಂದ್ರೆ ಒಂದು 41 ದಿವಸ ಈ ಒಂದು ಧ್ಯಾನವನ್ನು 41 ದಿವಸ ಮಾಡ್ರಿ. ಮುಂಜಾನೆ 1 ತಾಸು ಮತ್ತು ಸಂಜೆಗೆ 1 ತಾಸು ಈ ರೀತಿ ಮಾಡ್ಕೊತ ಬಂದ್ರಿಪ್ಪ ಅಂತಂದ್ರೆ ಆ 41 ದಿವಸದಾಗ ನಿಮಗೆ ಎಷ್ಟು ಬೇಕಷ್ಟ ಬದಲಾವಣೆ ಅನ್ನೋದು ಗೊತ್ತಾಗತ್ತೆ. ಮತ್ತು ನಿಮ್ಮ ಜೊತೆ ನೀವು ಮಾತಾಡೋಕ್ಕೆ ಶುರು ಮಾಡಿರಿ. ನೀನು ಭಾಳಷ್ಟು ಸುಂದರವಾಗಿದ್ದೀಯಾ, ನೀನು ಸಿಕ್ಕಿದ್ದು ನನಗೆ ಭಾಳಷ್ಟು ಪುಣ್ಯ ಅಂದರೆ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊತಾ ಇರ್ರಿ. ಜಗತ್ತಿನ ಅದ್ಭುತ ನೀನು, ನಿನಗೆ ದುಃಖ ಇಲ್ಲ, ನೀನು ತುಂಬ ಚೆನ್ನಾಗಿದ್ದೀಯಾ, ಐ ಆಮ್ ಹ್ಯಾಪಿ, ಈ ರೀತಿ ಹೇಳ್ಕೊತಾಗಿದ್ರಿಪ್ಪ ಅಂದ್ರೆ ಪಾಸಿಟಿವ್ ಥಾಟ್ಸ್ ಕಲೆಕ್ಟ್ ಹಾಕೋತ ಹೋಯ್ತಪ್ಪ ಅಂದ್ರೆ ನೆಗೆಟಿವ್ ಥಾಟ್ಸ್ ದೂರ ಆಗ್ತಾವ್ರಿ. ಈಗ ನಾವು ಮಕ್ಕಳಿಗೆ ರೀ ಆಟ ಆಡಕ್ಕೆ ಬಿಟ್ಟಾಗ ಹೊಲಸು ಮುಟ್ಟಬೇಡ, ಕೆಟ್ಟದ್ದನ್ನು ತೊಗೋಬೇಡ ಅಂತ ಹೇಳ್ತೀವಿ. ಮತ್ತು ನಾವ್ಯಾಕೆ ಆ ತಪ್ಪು ಮಾಡಾಕ್ತಿದ್ದೀವಿ ರೀ? ಕೆಟ್ಟ ಯೋಚನೆ ತೊಗೋತೀವಿ, ಕೆಟ್ಟ ದೃಶ್ಯ ನೋಡ್ತೀವಿ, ಕೆಟ್ಟ ಮಾತು ಕೇಳಿಸ್ಕೊತೀವಿ. ಏನು ಹೇಳ್ಯಾರ್ರಿ 3 ಮಂಕೀಸ್? ಕೆಟ್ಟದ್ದನ್ನು ಕೇಳದಿರೋ, ಕೆಟ್ಟದ್ದನ್ನು ಮಾತಾಡದಿರೋ, ಕೆಟ್ಟದ್ದನ್ನು ನೋಡದಿರೋ, ಹಾಗೆ ಕೆಟ್ಟದ್ದನ್ನು ಯೋಚಿಸದಿರೋ. ಇವು 4 ಮಾಡಿದೀವಪ್ಪ ಅಂತಂದ್ರೆ ಧ್ಯಾನನೂ ಸರಿ ಇರ್ತೈತಿ, ನಮ್ಮ ಜೀವನನೂ ಸರಿ ಇರ್ತೈತಿ, ನಾವು ಹಸುನೂ ಆಕತ್ರಿ, ನಿದ್ದೆನೂ ಬರ್ತೈತಿ, ಎಲ್ಲನೂ ಸರಿ ಇರ್ತೈತಿ. ಓಕೆ, ಸೊ ಸ್ನೇಹಿತರೆ, ಇಷ್ಟು ನಾವು ಧ್ಯಾನದ ಒಂದಷ್ಟು ಮಾಹಿತಿಗಳು, ಪ್ರಾಥಮಿಕ ಮಾಹಿತಿ. ಧ್ಯಾನ ಮಾಡೋದು ಹೆಂಗಂತ ಕಲ್ತೀವಿ, ಧ್ಯಾನ ಕುಂತಾಗ ಯಾಕೆ ಹಿಂಗೆ ಕುಂಡಿರ್ಬೇಕು ಅನ್ನೋದು ಕಲ್ತೀವಿ, ಆ ಕೂತಾಗ ಏನಾಗ್ತತಿ ಅನ್ನೋದು ಗೊತ್ತಾಯ್ತು. ಈ ರೀತಿ ಎಲ್ಲ ಅನುಭವಗಳಾಗ್ತಾ ಬರ್ತಾವ್ರಿ. ಅದಕ್ಕೆ ಯಾರೂ ಕೂಡ ಗಡ್ಬಡ್ಸಕ್ಕೆ ಹೋಗ್ಬೇಡ್ರಿ. ಧ್ಯಾನ ಮಾಡಕತ್ತಿ 3 ದಿವಸದಾಗ ಯಾವ ಬದಲಾವಣೆನೂ ಬರೋದಿಲ್ರಿ. ಒಂದು ನೆನ್ಪಿಟ್ಕೊಂಬಿಡ್ರಿ, ಧ್ಯಾನ ಇವತ್ತು ಕಲ್ತಿದ್ರಿ ಅಂತಂದ್ರೆ, ಇವತ್ತು ಧ್ಯಾನ ಕಲಿಯಾಕತ್ತಿದ್ರಿ ಅಂತಂದ್ರೆ ಇವತ್ತಿನಿಂದ 3 ತಿಂಗಳು ನೀವು ಬಿಟ್ಟು ಬಿಡಲ್ಲ ಧ್ಯಾನ ಮಾಡ್ಕೊಂತ ಹೋದ್ರಿಪ್ಪ ಅಂದ್ರೆ 3 ತಿಂಗಳ ನಂತರ ನೀವ ಧ್ಯಾನ ಸಾಕಪ್ಪ ಬಿಡ್ತನಂದ್ರು ನಿಮ್ಗೆ ಬಿಡೋಕ್ಕಾಗೋದಿಲ್ಲ. ಯಾಕೆ ನಮಗೆ ಧ್ಯಾನ ಅಭ್ಯಾಸನೇ ಇಲ್ಲಲ್ಲ, ನಿಮಗೆ ಹೆಂಗೆ ಕುಂಡಿರ್ಬೇಕು ಅನ್ನೋದೇ ಗೊತ್ತಿಲ್ಲಲ್ಲ. ಕೃಷ್ಣ ಅರ್ಜುನನಿಗೆ ಅದನ್ನೇ ಹೇಳಿದರು, ತಪಸ್ವಿ ಭ್ಯೋದಿಕ್ಯೋ ತವಚ ಅರ್ಜುನ ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನನಿಗೆ ಗೊತ್ತಿಲ್ಲ, ಸಾಕಷ್ಟು ದುಃಖ ಆಗೈತಿ, ಜೀವನ ಪ್ರಶ್ನಾರ್ಥಕ ಚಿಹ್ನೆ ಕಾಣಿಸತೈತಿ. ತಪಸ್ವಿ ಭೇದಿಕ್ಯೋ ತವಚ ಅರ್ಜುನ ತಸ್ಮಾತ್ ಯೋಗಿ ಭವ. ತಸ್ಮಾತ್ ಅಂದರೆ ಈಗಲೇ, ಈ ಸದ್ಯದಲ್ಲೇ ನೀನು ಯೋಗಿಯಾಗು, ಧ್ಯಾನಿಯಾಗು, ಆಗ ನಿನಗೆ ಜೀವನ ದರ್ಶನ ಆಗ್ತೈತಿ. ಜೀವನದ ಏರಿಳಿತಗಳು ಯಾಕೆ ಅದಾವ ಅನ್ನೋದು ನಿನಗೆ ಗೊತ್ತಾಕತಿ. ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಹೇಳ್ತಾರೆ. ನಮಗೆ ಹುಣ್ಣು ಐತಿ ಅನ್ನೋದು ಕಾಣತೈತೆ, ಅದಕ್ಕೆ ಕನ್ನಡಿ ಬೇಕಂದ್ರೆ ಸಪ್ರೇಟಂಗೆ ಬೇಡ. ನಮ್ಮೊಳಗಿರ್ತಕ್ಕಂಥ ಸಮಸ್ಯೆಯನ್ನು ಬೇರೆಯವ್ರ ಹತ್ರ ಹೋಗಿ ಪರಿಹಾರ ಕೇಳೋದು ಪರಿಹಾರ ಸಿಗೋದಿಲ್ರಿ. ನಾವು ಯಾವ ವಸ್ತುವನ್ನು ಎಲ್ಲಿ ಕಳ್ಕೊಂಡಿರ್ತೀವಲ್ಲ ಅಲ್ಲೇ ಹುಡುಕಾಡಬೇಕು. ಮನೆಯೊಳಗೆ ಒಂದು ವಸ್ತುವನ್ನು ಕಳ್ಕೊಂಡು ಬೀದಿಯಲ್ಲಿ ಹೋಗಿ ಹುಡುಕಾಡಕತ್ತೀವಿ ಅಂದ್ರೆ ಅದು ಸಿಗೋದಿಲ್ಲ. ಜೀವನ ಪೂರ್ತಿ ಹುಡುಕಾಡೋ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಮಾನಸಿಕ, ದೈಹಿಕ, ಬೌದ್ಧಿಕ, ಆರ್ಥಿಕ, ಸಾಮಾಜಿಕ, ಫೈನಾನ್ಷಿಯಲ್ ಇರಲಿ, ಆಮೇಲೆ ಎಕನಾಮಿಕಲಿ, ಆಮೇಲೆ ಸ್ಟೂಡೆಂಟ್ಸಿಗೆ ಸಾಕಷ್ಟು ಸಮಸ್ಯೆ ಇರ್ತಾವ್ರಿ. ಎಜುಕೇಷ್ನಲ್ಲಿ ಯಾವುದೇ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ. ಸಮಸ್ಯೆ ಹುಡ್ಕೊಳ್ಳೋದು ಅದರಿಂದಪ್ಪ ಮನಸ್ಸಿಂದ್ರೆ, ಆ ಮನಸ್ಸನ್ನು ಒಂದು ಕಡೆ ಕುಯ್ತಪ್ಪ ಅಂತಂದ್ರೆ ಆಗೆಲ್ಲ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತೈತೆ ರೀ. ಅದಕ್ಕೆ ಹೇಳತ್ತೇನೆ ರೀ ಸ್ನೇಹಿತರೆ, ಧ್ಯಾನ ನಿರಂತರ ಬದಲಾವಣೆಯನ್ನು ತರ್ತೈತಿ. ಧ್ಯಾನ ಮಾರ್ಗದಲ್ಲಿ ಅವಸರ ಅನ್ನೋದು ಒಂದಿಷ್ಟು ಬೇಡ. ಓಕೆ, ಸೊ ಇಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ.
ಇನ್ನೊಂದಷ್ಟು ಹೊಸ ಹೊಸ ಮಾಹಿತಿಯೊಂದಿಗೆ. ಧ್ಯಾನ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಐತಿ, ಯಾರೆಲ್ಲ ಮಹಾತ್ಮರು ಧ್ಯಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರು, ಇಷ್ಟಕ್ಕೂ ನಮ್ಮ ಜೀವನ ಸರಳ ರೀತಿಯಲ್ಲಿ ಇರೋದಕ್ಕೆ ಏನೆಲ್ಲ ಮಾಡಬೇಕು. ಓಕೆ, ಇಷ್ಟೆಲ್ಲ ವಿಚಾರನ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತಮಗೆ ಸೂಕ್ತ ರೀತಿಯಲ್ಲಿ ಅರ್ಥ ಆಗೈತಿ ಅಂತ ಭಾವಿಸ್ತೇನೆ ರೀ. ಓಕೆ, ಸೊ ನಾನು ಕೇಳಿದಂಥ ಒಂದಷ್ಟು ಮಾಹಿತಿಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗ್ರಿ. ಈ ಒಂದು ಚಾನಲನ್ನು ಪ್ರೋತ್ಸಾಹಿಸಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ಲೈಕ್ ಹಾಗೂ ಶೇರ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಾಧ್ಯ ಆದಷ್ಟು ಜನರಿಗೆ ಧ್ಯಾನವನ್ನು ಹೇಳ್ಕೊಡ್ತಾ ಇರ್ರಿ, ಧ್ಯಾನವನ್ನು ಮಾಡ್ತಾ ಇರ್ರಿ, ಸ್ವಚ್ಛಂದವಾಗಿರ್ರಿ, ಚೆನ್ನಾಗಿ ಊಟ ಮಾಡಿ ನಗನಾಗ್ತಾ ಇರಿ. ಇರುವಂತಹ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಎಂಜಾಯ್ ಮಾಡಿ. 1 ಗಂಟೆ ಧ್ಯಾನ, 24 ಗಂಟೆಗಳಲ್ಲಿ 1 ಗಂಟೆ ಸರಿಯಾದ ಧ್ಯಾನ. ಇನ್ನುಳಿದ ಎಲ್ಲ ಸಮಯವನ್ನು ಬಿ ಹ್ಯಾಪಿ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಓಕೆ, ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಈ ವಿಶಾಲಾಕ್ಷಿ ಮಾಡುವಂಥ ಹೃತ್ಪೂರ್ವಕ ಧನ್ಯವಾದಗಳು.